ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಲ್ಲ. ನೀವೆಲ್ಲ ಸೂಪರ್ ಡೂಪರ್ ಆಗಿರ್ತೀರ, ನಂಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿ ಇಲ್ಲೇ ಇಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಬಿಕಾಸ್ ನಾನು ಕೂತಿರೋ ಜಾಗ ಅಷ್ಟು ಪಾಸಿಟಿವ್ ವೈಬ್ ಇದೆ. ಆ್ಯಂಡ್ ನಾನು ಬಂದಾಗಿಂದ ನನಗೆ ಗೊತ್ತಿಲ್ಲದೆ ಒಂದು ಉತ್ಸಾಹ, ಒಂದು ಖುಷಿ, ನನಗೆ ಗೊತ್ತಿಲ್ಲದೆ ಇರೋ ಎಲ್ಲ ಭಾವನೆಗಳು, ಖುಷಿಯಾಗಿರೋ ಭಾವನೆಗಳು ಬರ್ತಾ ಇದೆ. ಆಫ್ಟರ್ ವೆರಿ ಲಾಂಗ್ ಟೈಮ್, ಅಂದರೆ ಒಂದೂವರೆ ವರ್ಷ ಗ್ಯಾಪಲ್ಲಿ ನಾನು ಈ ಪ್ಲೇಸಿಗೆ ಬಂದಿದ್ದೀನಿ. ಸೊ ನನಗೆ ಖುಷಿ ಆಗ್ತಾ ಇದೆ. ನಿಮ್ಮನ್ನೆಲ್ಲ ಈ ಜಾಗಕ್ಕೆ ಬರ್ಮಾಡ್ಕೋತಾ ಇದ್ದೀನಿ. ಅಫ್ಕೋರ್ಸ್ ಒಂದು ಸ್ಪೆಷಲ್ ಮೂಮೆಂಟ್ ಇದು, ಹೇಳ್ತೀನಿ. ಈ ಶೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಏನು ಶೋ, ಯಾಕೆ ಶೋ. ಆ್ಯಕ್ಚುಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಕಾಣಿಸ್ತಿರುತ್ತೆ ನಿಮಗೆ. ಬಟ್ ಈಗ ನನ್ನ ಜೊತೆ ಕೂತಿರೋರು ಅಫ್ಕೋರ್ಸ್ ತುಂಬ ಸ್ಪೆಷಲ್ ಅನಿಸಿದ್ರು, ತುಂಬ ಪ್ರಾಮಿಸಿಂಗ್ ಅಂತ ಅನಿಸಿದ್ರು. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಇವರು ಬೆಳಕಿನ ಆಚೆಯ ಬೆಳಕು. ಅದು ಬೆಳಕಿಗೆ ಟಾರ್ಚ್ ಹಿಡಿದ್ಬಿಟ್ಟಿದ್ದಾರೆ. ನನಗೆ ಟ್ರೇಲರ್ ನೋಡಿದಾಗಿಂದ ಬ್ರೇನೇ ರೊಟೇಟ್ ಆಗ್ಬಿಟ್ಟಿದೆ. ಅಂದರೆ ಏನು ಸ್ಪೆಷಲ್ ಆಗಿದೆ ಗೊತ್ತಾ, ನಾವೇನೋ ಅಂತೀವಿ ಹೊಸ್ತೇ ಬೇಕು ಅಂತ. ಇರೋ 7 ಸ್ವರದಲ್ಲಿ ಎಷ್ಟೋ ಅಂತ ರಾಗ ಕೆಚ್ಚಿಸ್ತೀರಾ, ಅದರಲ್ಲೂ ಒಂದು ಸ್ಪೆಷಲ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಸ್ಪೆಷಲ್ ಪರ್ಸನ್ ನನಗೆ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರು ನಿಜವಾಗ್ಲೂ ಸ್ಪೆಷಲು. ಹೋಗ್ತಾ ಅವ್ರನ್ನ ಮಾತಾಡಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ಸ್ಪೆಷಲ್ ಅಂತ. ನಾವೀಗ ವಿಕ್ಕಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಸಮಯ. ವಿಕ್ಕಿ ಅಲಿಯಾಸ್ ವಿವೇಕಾನಂದ ಅವರೇ, ಇಷ್ಟುದ ಹೆಸರು. ಹೇಗಿದ್ದೀರಾ, ಏನು ಕತೆ? ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಗುಡ್ ಮೇಡಮ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನನ್ನ ಹೆಸರು ವಂಶಿ. ನಮ್ದೆಲ್ಲ ಕಿತ್ಕೊಂಡ್ಬಿಡ್ತಾರೆ, ನಾವೇನೋ ಒಂದ್ ಹೇಳೋಣ ಅಂತಿರ್ತೀವಿ. ಅವ್ರಿಗೆ ಎಲ್ಲಿ ನನ್ನ ಹೆಸರು ಗೊತ್ತಿಲ್ವೋ, ಎಲ್ಲಿ ನನ್ ಮರ್ತು ಬಿಡ್ತಾರೋ. ಎಂತ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ನೀವು, ವಂಶಿ ಅಂತ. ಅಲ್ಲೇ ಕನೆಕ್ಟ್ ಆಗ್ಬಿಡ್ತೀರೋ ನೀವು. ಯಾಕೆ ಹೇಳಿ, ಅಪ್ಪು ಸರ್. ಸೊ ಹಂಗಾಗಿ ನಿಮ್ಮನ್ನ ಯಾರು ಮರೆಯಲ್ಲ. ಈಗಂತೂ ಒಂದ್ ದೊಡ್ಡ ಸೀಲ ಗೊದ್ಬಿಟ್ಟಿದ್ದೀರಾ. ಸೊ ನಿಮ್ಮನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಅಲ್ಲ, ಅದೆಲ್ಲಕ್ಕಿಂತ ಫಸ್ಟ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅಂತ ಫಸ್ಟ್ ಹೇಳಿ, ಆಮೇಲೆ ಮುಂದಿಂದು ಮಿಕ್ಕಿದ್ದು ಎಲ್ಲ ಮಾತಾಡೋಣ. ಯಾಕೆ ಹೇಳಿ? ರೋಹಿಣಿ ನಕ್ಷತ್ರ. ಕೃಷ್ಣನ್ ನಕ್ಷತ್ರ, ಅದಕ್ಕೆ ಇಂಥ ಅವಕಾಶ. ಯಾಕೆ ಗೊತ್ತಾ, ಈ ಜಾಗಕ್ಕೆ ಬರೋರ್ಗೆ ಒಂದು ಸ್ಪೆಷಲ್ ಆಶೀರ್ವಾದ ಇರ್ಬೇಕು ದೇವ್ರದ್ದು. ಡೆಫಿನೆಟ್ಲಿ. ಹೌದಾ? ಯಾರೊಬ್ರು ಸುಮ್ನೆ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಅದ್ರಲ್ಲೂ ನಾವೊಂದ್ ಇಂಟರ್ವ್ಯೂಗೆನೆ ಒದ್ದಾಡ್ತಿರ್ತೀವಿ ಗುರು ಅಂತ. ನೀವ್ ಒಂದ್ ಸ್ಕ್ರಿಪ್ಟ್ ಇಟ್ಕೊಂಡು ಒಪ್ಸಿದೀರಾ ಅಂದ್ರೆ ನಿಮ್ ತಾಕತ್ ನೆಕ್ಸ್ಟ್ ಲೆವೆಲ್. ಅಂದ್ರೆ ಫಸ್ಟ್ ಟಾಸ್ಕ್ ಹಾಕಿದ ತಕ್ಷಣ ಗೆದ್ಬಿಡ್ಬೇಕು. ನೀವೀಗ ಅಲ್ಲಿ ಆಗ್ಲೇನೆ ಗೆದ್ಬಿಟ್ರಿ ಟಾಸ್ಕ್ ಹಾಕಿದ ತಕ್ಷಣ ಅಲ್ವಾ? ಎಷ್ಟ್ ಸತಿ ಟಾಸ್ಕ್ ಹಾಕಿದ್ರಿ ಗೆಲ್ಲಕ್ಕೆ? ಅಂದ್ರೆ ಮೇಡಮ್, ಇದು ಫಸ್ಟ್ ಫೈರ್ಫ್ಲೈ ಅಲ್ಲ ಸಿನಿಮಾ ಆಗಿದ್ದು. ನಂದು ಮುಂಚೆ ಇನ್ನೊಂದು ಸ್ಕ್ರಿಪ್ಟ್ ಇತ್ತು. ಆ ಸ್ಕ್ರಿಪ್ಟ್ ಮೇಡಮ್ಗೆ ಅಪ್ರೋಚ್ ಆದಾಗ ಮೇಡಮ್, ಇಲ್ಲ ನಾನು ವೆಬ್ ಸೀರೀಸಸ್ ಮಾಡ್ತಿದ್ದೀನಿ, ಈಗ ವೆಬ್ ಸೀರೀಸ್ ಏನಾದರೂ ಸ್ಕ್ರಿಪ್ಟ್ ಇದ್ರೆ ತೊಗೊಂಬನ್ನಿ, ನಾನು ಸಿನಿಮಾ ಮಾಡೋದಿಲ್ಲ ಅಂತಿದ್ರು. ಆಗ ನನ್ನ ಹತ್ರ ಒಂದು 2-3 ಐಡಿಯಾಸ್ ಇತ್ತು. ಮೇಡಮ್ 2-3 ಐಡಿಯಾಸ್ ಇದೆ ಅಂತ ಹೇಳಿದಾಗ, ಓಕೆ ತೊಗೊಂಬನ್ನಿ ಅಂದಾಗ, ನಾನು ಒಂದು 3-4 ಮಂತ್ಸ್ ಟೈಮ್ ತೊಗೊಂಡು ಅದನ್ನು ಡೆವಲಪ್ ಮಾಡಿ ವೆಬ್ ಸೀರೀಸ್ ಸ್ಕ್ರಿಪ್ಟ್ನ ಮೇಡಮ್ಗೆ ಪಿಚ್ ಮಾಡಿದೆ. ಅದೇ ರೀತಿ ಮೇಡಮ್ ಪ್ಯಾರಲಲ್ಲಿ ಒಂದಷ್ಟು ಜನ ಕೇಳಿದ್ರು ಆಲ್ರೆಡಿ, ಅವ್ರ ಸರ್ಕಲಲ್ಲಿ ಒಂದು ಡೈರೆಕ್ಟರ್ಸ್ಗಾಗಲಿ ರೈಟರ್ಸ್ಗಾಗಲಿ ಹೇಳಿದಾಗ ಒಂದು ಆಲ್ಮೋಸ್ಟ್ 6-7 ಸ್ಕ್ರಿಪ್ಟ್ಸ್ ಇತ್ತು ಅವ್ರ ಹತ್ರ ಆಲ್ರೆಡಿ. ಅದರಲ್ಲಿ ನಂದು 1-2 ಆಗಿತ್ತು. ಒಂದು ಬಿಗ್ OTT ಪ್ಲಾಟ್ಫಾರ್ಮ್ಸ್ಗೆ ಅಪ್ರೋಚ್ ಆದ್ರಿ. ಒಂದು ದೊಡ್ಡ OTT ಪ್ಲಾಟ್ಫಾರ್ಮ್ ಔಟ್ ಆಫ್ 7 ಸ್ಕ್ರಿಪ್ಟ್ಸ್ ನಂದೊಂದೇ ಪಿಕ್ ಮಾಡಿದ್ರು. ನಮಗೂ ಖುಷಿ ಆಯಿತು. ವರ್ಕ್ ನಡೀತಿತ್ತು, ಹೋಗ್ತಿತ್ತು. ಬಟ್ ಫ್ಯೂ ರೀಸನ್ಸ್ ಇಂದ ಅದು ಡ್ರಾಪ್ ಆಗ್ಬಿಡ್ತು. ಬಿಸ್ನೆಸ್ ವೈಸ್ ಎಲ್ಲ ವೈಸಲ್ಲೂ ಅದು ವರ್ಕೌಟ್ ಆಗಲಿಲ್ಲ. ಆಗ ಮತ್ತೆ ಬ್ಯಾಕ್ ಟು ನಾರ್ಮಲ್ ಖಾಲಿಯಾಗಿ ಈ ಪ್ರೋಸೆಸ್ ನಡೆಯೋಷ್ಟಕ್ಕೆ ಇಟ್ ವಾಸ್ 1.5 year. ಅದಾದ್ಮೇಲೆ ನನ್ನ ಹತ್ರ ಅಗೇನ್ ಬ್ಯಾಕ್ ಟು ವರ್ಕ್. ನಾನು ಜಡೇಶ್ ಹಂಪಿ ಸರ್ ಇದ್ದಾರೆ, ಗುರು ಶಿಷ್ಯರು ಡೈರೆಕ್ಟರ್. ಅವ್ರ ಹತ್ರ ಒಂದು ಸಬ್ಜೆಕ್ಟ್ಗೆ ರೈಟಿಂಗ್ ಆಗಿ ಜಾಯ್ನ್ ಆಗಿದ್ದೆ, ರೈಟರ್ ಆಗಿ. ಅಲ್ಲಿ ವರ್ಕ್ ಮಾಡ್ತಿರೋ ಟೈಮಲ್ಲಿ ಪ್ಯಾರಲಲ್ಲಿ ನಾನು ಫೈರ್ಫ್ಲೈ ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದ್ದೆ. ಆ ಟೈಮಲ್ಲಿ ಮೇಡಮ್ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ರೆಡಿ ಆಗಿದೆ, ವೆಬ್ ಸೀರೀಸ್ ಅಲ್ಲ, ಸಿನಿಮಾ ನೀವು ಕೇಳಿ ಅಂದಾಗ, ಇಲ್ಲ ನಾನು ವೆಬ್ ಸೀರೀಸ್ ವಂಶಿ, ನಾನು ಸಿನಿಮಾ ಮಾಡೋದಿಲ್ಲ ಅಂತ ವೆರಿ ಸ್ಟ್ರಾಂಗ್ ಆಗಿದ್ರು. ಆ ಮೂಮೆಂಟಲ್ಲಿ ಓಕೆ ಮೇಡಮ್, ಅಟ್ಲೀಸ್ಟ್ ನೀವು ಕೇಳಿ, ನಂಗೊಂದು ಒಪಿನಿಯನ್ ಕೊಡಿ, ಈ ಸ್ಕ್ರಿಪ್ಟ್ ಏನು ವರ್ಕ್ ಆಗುತ್ತಾ ಏನು, ನಿಮ್ಗೆ ಇಷ್ಟ ಆದರೆ ನಿಮ್ಮ ಬೇರೆ ಪ್ರೊಡ್ಯೂಸರ್ ಸರ್ಕಲಲ್ಲಿ ಪ್ಲೀಸ್ ಶೇರ್ ಮಾಡಿ, ನಂಗೆ ಸ್ವಲ್ಪ ಈಸಿ ಆಗುತ್ತೆ ಪ್ರೊಡ್ಯೂಸರ್ನ ಅಪ್ರೋಚ್ ಆಗೋದು ಅಂತೇಳಿ. ಸರಿ ಬನ್ನಿ ಅದು ವಂಶಿ ಅಂತ ಕರೆದ್ರು. ಸ್ಕ್ರಿಪ್ಟ್ ಕೇಳಿದ್ರು, ಕೇಳಿ ಚೆನ್ನಾಗಿದೆ, ನಾನು ಹೇಳ್ತೀನಿ ನಮ್ಮ ಸರ್ಕಲಲ್ಲಿ ಯಾರಿಗಾದ್ರು ಅಂತ ಹೇಳಿದ್ರು. ಆಮೇಲೆ 1 ವೀಕ್ ಆದಮೇಲೆ ಫೋನ್ ಬಂತು, ಬೇರೆ ಯಾರಿಗಾದ್ರೂ ಅಪ್ರೋಚ್ ಆಗಿದ್ದೀರಾ ಅಂದರು. ಇಲ್ಲ ಮೇಡಮ್, ಇನ್ನೂ ಏನು ಹೇಳಿಲ್ಲ, ನಿಮಗೋಸ್ಕರನೇ, ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟಿಂಗ್, ನೀವು ಯಾರು ಹೇಳ್ತೀರೋ ಅವ್ರಿಗೆ ಅಪ್ರೋಚ್ ಮಾಡ್ತೀನಿ. ಇಲ್ಲ ಹೋಲ್ಡ್ ಮಾಡಿ ಸ್ವಲ್ಪ ದಿವಸ, ನನಗೆ ಇಷ್ಟ ಆಗಿದೆ ಸ್ಕ್ರಿಪ್ಟು, ಶಿವಣ್ಣಗೆ ಒಂದು ದಿವಸ ನರೇಟ್ ಮಾಡಿ. ಅದೊಂದು ಮತ್ತೆ ಒಂದು 2 months ಆಯಿತು, 1.5 ಆಲ್ಮೋಸ್ಟ್ 2 months ಆಯಿತು. ಅದಾದಮೇಲೆ ಅಣ್ಣ ಸ್ಕ್ರಿಪ್ಟ್ ಕೇಳಿದ್ರು.
ಅಣ್ಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಇದೇ ಜಾಗದಲ್ಲಿ ಸ್ಕ್ರಿಪ್ಟ್ ನರೇಟ್ ಮಾಡಿದ್ದು. ವಾವ್ ಓಕೆ ಅಣ್ಣ Yes. ಅಪ್ಪಾಜಿ ಅವ್ರ ಮುಂದೆ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ವೆರಿ ನೆಕ್ಸ್ಟ್ ಮಿನಿಟ್ ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆಗಿ ಸೆಡ್ ಎಸ್. ವಾವ್ ಅಂಡ್ ನನ್ನ ಲೈಫಲ್ಲಿ ಆಫ್ಟರ್ ಮೈ ಐ ಆಮ್ ಡಬಲ್ ಗ್ರಾಜುಯೇಟ್ ಆಫ್ಟರ್ ಇಂಜಿನಿಯರಿಂಗ್ ಐ ಫಿನಿಶ್ಡ್ ಮೈ ಮಾಸ್ಟರ್ಸ್ ಇನ್ ಇಂಜಿನಿಯರಿಂಗ್. ನಾನು ಯಾವುದು ಇಂಟರ್ವ್ಯೂಗೂ ಹೋಗಿಲ್ಲ ಇವಾಗವರೆಗೂ, ಯಾವ ಜಾಬ್ ಇಂಟರ್ವ್ಯೂಗೂ ಹೋಗಿರ್ಲಿಲ್ಲ. ಆದ್ರೂ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲೇ ಕೆಲ್ಸ ಮಾನ್ಯತೆ ಸೂಪರ್ ಇದು ನನ್ಗೆ ಗೊತ್ತಿರಲಿಲ್ಲ, ಇದು ಇವಾಗ ಸ್ಟ್ರೈಕ್ ಆಯ್ತು. ಹೌದಲ್ವಾ ಮಾನ್ಯತಾ ಅಲ್ಲಿರ್ಬೇಕಿತ್ತು, ಅದು ಇಲ್ಲಿಗೆ shift ಸ್ವಲ್ಪ ಆಗ್ಬಿಡ್ತು. ರೆಸಿಡೆನ್ಸಿಗೆ ಬಂತು. ಸೂಪರ್ ಆಮೇಲೆ ಅವರು ಎಸ್ ಅಂದಿದ್ದು ದಟ್ಸ್ ದ ಬೆಸ್ಟ್ ಮೋಸ್ಟ್ ಮೆಮೊರೇಬಲ್ ಡೇ ಇನ್ ಮೈ ಲೈಫ್. ಹಂಗೆ ಎಷ್ಟೊತ್ತು ತಗೊಂಡ್ರಿ ಕತೆ ಹೇಳಕ್ಕೆ? ಮೇಡಮ್ 30 minutes ಅಲ್ಲಿ ಮುಗಿಸಿ ಅಂತ ಹೇಳಿದ್ರು. ನಾನು 1 hour ತಗೊಂಡೆ. ಅದೇ ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಂಡು ಎಸ್ ಅದು ಕೇಳಿಸ್ಕೊಂಡ್ರು ಅಂಡ್ ಎಸ್ ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು, ಮೇಡಮ್ಗೂ ಖುಷಿ ಆಯಿತು. ನನಗೆ ಫುಲ್ ಡಬಲ್ ಎಸ್ ಬೇರೆ ಸಿಕ್ತು. ಯಾರನ್ನ ಲೀಡ್ ಆಗಿ ಮಾಡೋಣ ಅಂತಿದ್ದೀರಾ ಅಂತ ನನಗದಿತ್ತು. ಯಾಕೆ ಗೊತ್ತಾ, ಈ ಒಂದ್ ಕಲ್ಲಿಗೆ 2 ಅಕ್ಕಿ ಹೊಡಿತಾರಲ್ಲ ಅವರು, ಈ ಫಸ್ಟ್ ಸ್ಟೆಪ್ ಅಲ್ಲಿ ಹಿಂಗೆ ಅಂದ್ರೆ ಫಸ್ಟ್ ಬಾಲಿಗೆ 6 ಹೊಡೆದಂಗೆ ಅದು. ಒಂದ್ ಸ್ಟೆಪ್ ಅನ್ನೋದ್ರ ಬದಲು ಒಂದೊಂದೇ ಬಾಲ್ಗೆ ಒಂದೊಂದ್ ರನ್ ತಗೊಳ್ಳೋ ಬದಲು ಒಂದ್ ಬಾಲ್ ಅಲ್ಲಿ 6 ತಗೊಂಡ್ಬಿಡ್ತಾರಲ್ಲ, ಹಂಗಿದೆ ಸ್ಟೋರಿ. ಆಮೇಲೆ ಅದಕ್ಕೆ ಮುಂಚೆನೆ ನಾನು ಮೇಡಮ್ ಡಿಸ್ಕಸ್ ಮಾಡಿದ್ರಿ ಈ ಸ್ಕ್ರಿಪ್ಟಿಗೆ. ಅಫ್ಕೋರ್ಸ್ ಲೀಡ್ ಯಾರು ಅನ್ನೋದು ಕೇಳ್ತಾರೆ ಅಣ್ಣ. ಇದು ಏನ್ ಹೇಳ್ಬೋದು ಅಂದಾಗ ಒಂದಷ್ಟು ಆಪ್ಷನ್ಸ್ ನಾವು ಹುಡುಕಿದ್ರಿ, ಮೊದ್ಲೇ ಪ್ರಿಪ್ ಆಗಿದ್ರಿ. ಅಂದ್ರೆ ಆಬ್ವಿಯಸ್ಲಿ ಕೇಳ್ತಾರಲ್ಲ ಕತೆ ಕೇಳಿದ್ಮೇಲೆ ಯಾರನ್ನ ಹೀರೋ ಆಗಿ ಮಾಡೋಣ. ಅಲ್ಲಿವರೆಗೂ ನಿಮ್ ತಲೆಯಲ್ಲೂ ಏನು ಇಲ್ಲ, ನನ್ನ ತಲೆಯಲ್ಲಿ ಇರ್ಲಿಲ್ಲ. ನಾನು ಈ ಕತೆಗೆ ಒಂದು ಫ್ರೆಶ್ ಫೇಸ್ ಬೇಕಿತ್ತು. ನಾನು ಒಂದಷ್ಟು ಆಪ್ಷನ್ಸ್ ಹುಡುಕ್ತಿದ್ರಿ, ವೆರಿ ಜೆನ್ಯೂನ್ಲಿ ಹುಡುಕ್ತಿದ್ರಿ. ಅಂಡ್ ಆಮೇಲೆ ಒಂದು ಪಾಯಿಂಟ್ ಅಲ್ಲಿ ನನ್ಗೆ ಯಾರು ಸ್ಯಾಟಿಸ್ಫೈಯಿಂಗ್ ಆಗಿ ಸಿಗ್ಲಿಲ್ಲ. ನಾವು ಮೇಡಮ್ಗೆ ಹೇಳಿದ್ದೆ, ಮೇಡಮ್ ನಾನೇ ಮಾಡ್ತೀನಿ ಅನಿಸ್ತಿದೆ, ನಾನೇ ಮಾಡ್ತೀನಿ ಇದನ್ನ, ಬಿಕಾಸ್ ನಂಗೆ ಯಾರೂ ಸಿಗ್ತಿಲ್ಲ. ಬಿಕಾಸ್ ಆ ಏಜ್ ಗ್ಯಾಪ್ ಒಂದು 25-26 ಏಜ್ ಬ್ರಾಕೆಟಲ್ಲಿ ನಮ್ಗೆ ಯಾರೂ ಸಿಗಲಿಲ್ಲ. ಒಂದು ತೀರಾ ಹೆಂಗಿದ್ರು, ಇಲ್ಲ ತೀರಾ ಸ್ವಲ್ಪ ಓಲ್ಡ್ ಇದ್ರು. ಆ ಏಜ್ ಬ್ರಾಕೆಟಲ್ಲಿ ಬೇಕಿತ್ತು, ಸಿಗಲಿಲ್ಲ ನಮಗೆ. ಆ ಟೈಮಲ್ಲಿ ಮೇಡಮ್ ಹೇಳಿದ್ರು, ತುಂಬಾ ರಿಸ್ಕ್ ಇದೆ ವಂಶಿ, ಟೂ ಥಿಂಗ್ಸ್. ಅಂದರೆ ಅಣ್ಣ ಸ್ಕ್ರಿಪ್ಟ್ ಒಪ್ಪೋದೇ ಗ್ರೇಟ್, ಅದರಲ್ಲಿ ಟೂ ಥಿಂಗ್ಸ್. ಇಲ್ಲ ಮೇಡಮ್ ನಾನು ಹೇಳೋದು ಹೇಳ್ತೀನಿ, ಇಫ್ ಅಣ್ಣ ಬೇಡ ಅಂದ್ರೆ ನಾವು ಇನ್ನೂ ಆಪ್ಷನ್ಸ್ ಹುಡ್ಕೋಣ ಅಂತ ಹೇಳಿದೆ. ಫಸ್ಟು ಸ್ಕ್ರಿಪ್ಟ್ ಓಕೆ ಆಯಿತು. ನೆಕ್ಸ್ಟ್ ಕ್ವಶನ್ ಬಂದಿದ್ದು, ಯಾರನ್ನ ಅನ್ಕೊಂಡಿದ್ದೀರಾ ಹೀರೋಗೆ? ನಾನು ಅಣ್ಣ ತುಂಬ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಾನೇ ಮಾಡ್ಬೇಕಂತಿದ್ದೀನಿ ಅಂದರು. ಅವ್ರು ಏನಾಯ್ತೋ ಗೊತ್ತಿಲ್ಲ, 1 ಸೆಕೆಂಡು ಯೋಚನೆ ಮಾಡಲಿಲ್ಲ. ಎಸ್, ಈ ಕತೆಗೆ ಒಂದು ಫ್ರೆಶ್ ಫೇಸ್ ಬೇಕು, ಯು ಕ್ಯಾನ್ ಡೂ ಇಟ್ ಅನಿಸ್ತಿದೆ ನನಗೆ, ಗೋ ಹೆಡ್ ಅಂದ್ಬಿಟ್ರು. ನನ್ನ ಲೈಫಲ್ಲಿ ಫಸ್ಟ್ ಡೇಸ್ ಒಂದು 50% ಇತ್ತು, ಓಕೆ ನಾನು ಕತೆ ಒಪ್ಪಿಸ್ತೀನಿ ಅಂತ. ಬಟ್ ಸೆಕೆಂಡ್ ಡೇಸ್ ವಾಸ್ ಲೈಕ್ ಪ್ಯೂರ್ ಬ್ಲೆಸ್ಸಿಂಗ್. ಶ್ರೀಕೃಷ್ಣ ಪರಮಾತ್ಮನೇ ಬಂದು ಒಪ್ಪಿಸ್ಬಿಟ್ಟಿದ್ದಾನೆ. ಹಂಗೆ ಇತ್ತು ಮೇಡಮ್, ಆ ಡೇ ಮೋಸ್ಟ್ ಮೆಮೊರೇಬಲ್ ಡೇ ನನ್ನ ಲೈಫಲ್ಲಿ. ಅದು ಯಾವಾಗ ಇದೆಲ್ಲ ಆಗಿ ಎಷ್ಟು ದಿನ ಆಯ್ತು? 1.5 ವರ್ಷ ಹಿಂದೆ, 2 ವರ್ಷ ಹಿಂದೆ? March 7, 2023. ಸ್ಟಿಲ್ ನಂಗೆ ಡೇಟ್ ನೆನಪಿದೆ. ನೋಡಿದ್ರ, ಅದೇ ಮಾರ್ಚಿಗೆ ನೀವು ಟೀಸರ್ ರಿಲೀಸ್ ಮಾಡಿದ್ರಿ ಲಾಸ್ಟ್ ಇಲ್ಲ 2024 ಮಾರ್ಚ್ ಅಲ್ಲಿ ಒಂದು ಟ್ರೇಲರ್ ಲಾಂಚ್, ಟೀಸರ್ ಏನೋ ಲಾಂಚ್ ಮಾಡಿ. ಇಲ್ಲ ಆವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು. ಭೈರತಿ ರಣಗಲ್ಲು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ರು. ಅದೇ ಟೈಮ್ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರಿ. ಅಂದ್ರೆ ದೀಪಾವಳಿಗೆ ಬರ್ತೀನಿ ಅಂತಿತ್ತು. ಬಿಕಾಸ್ ಭೈರತಿ ರಣಗಲ್ ಆಗ August 15 ಒಂದು ಕ್ಲಾರಿಟಿ ಇತ್ತು ನಮ್ಗೆ, ಭೈರತಿ ರಣಗಲ್ ಸಿನಿಮಾ ಬಂದ ಮೇಲೆ ನಮ್ ಸಿನಿಮಾ ಬರಬೇಕು ಅನ್ನೋದು. ಅದೊಂದು ವೆರಿ ಕ್ಲಿಯರ್ ಪ್ಲಾನಿಂಗ್ ಇತ್ತು ನಮ್ದು. ಯಾಕೆ ಅಂದ್ರೆ ಬಿಕಾಸ್ ಸೇಮ್ ಯೂನಿಟ್ 2 ಸಿನಿಮಾಲು ಕೆಲಸ ಮಾಡ್ತಿದ್ರು. ಗೀತಾ ಮೇಡಮ್ದು ಮತ್ತೆ ನಿವೇದಿತಾ ಮೇಡಮ್ದು ಏನಿತ್ತು ಅಂದ್ರೆ, ನಮ್ ಯೂನಿಟ್ ಅವ್ರಿಗೆ ಎವ್ರಿ ಡೇ ಕೆಲಸ ಸಿಗ್ಬೇಕು, ಅವ್ರಿಗೆ ಯಾವಾಗ್ಲೂ ಊಟ ಸಿಗ್ಬೇಕು, ಯಾವತ್ತೂ ಅವ್ರ ಖಾಲಿ ಕೂತ್ಕೊಂಡು. ಎಸ್, ಅವ್ರಿಗೆ ಕೆಲಸ ಸಿಗ್ಬೇಕು. ಸೊ ಭೈರತಿ ರಣಗಲ್ ಶೂಟ್ ಮಾಡೋವಾಗ ನೀವು ಪ್ಲಾನ್ ಮಾಡಿ, ಅವ್ರ ಬ್ರೇಕಲ್ಲಿ ನೀವು ಶೂಟ್ ಮಾಡಿ, ಸೊ ದಟ್ ಅವ್ರಿಗೆ ಕಂಟಿನ್ಯೂಸ್ ಕೆಲಸ ಸಿಗುತ್ತೆ ಅಂತ. ದಟ್ ವಾಸ್ ಶೂಟಿಂಗ್ ಪ್ರೋಗ್ರಾಮ್ ಹಂಗಿತ್ತು ನಮ್ಗೆ. ಸೊ ಭೈರತಿ ರಣಗಲ್ ಏನಾಯ್ತು ಅಂದ್ರೆ August 15 ಪೋಸ್ಟ್ಪೋನ್ ಆಗ್ಬಿಡ್ತು. ಸೊ ನಾವು ದಿವಾಳಿಗೆ ಬರ್ಬೇಕಾಗಿರೋದು, ನಾವು ಡಿಸೆಂಬರ್ಗೆ ಬರೋ ಪ್ಲಾನ್ಸ್ ಇತ್ತು. ಬಟ್ November 15 ಭೈರತಿ ರಣಗಲ್ ಬಂತು. ಅದಾದ್ಮೇಲೆ ಮೇಡಮು ಸ್ವಲ್ಪ ಬ್ಯುಸಿ ಆಗ್ಬಿಟ್ರು. ಅಂದ್ರೆ ಶಿವಣ್ಣ ಇದು ಬಿಸಿಯಲ್ಲಿದ್ರು. ಆ ವಿಚಾರದಲ್ಲಿ ಕೂಡ ಶಿವಣ್ಣ ಏನ್ ಹೇಳಿದ್ರು ಅಂದ್ರೆ, ರಿಲೀಸ್ ಮಾಡ್ಬಿಡಿ, ರಿಲೀಸ್ ಮಾಡಾದ್ಮೇಲೆ ನಾನು ಹೋಗ್ತೀನಿ ಅಂದ್ರು. ಬಟ್ ಮೇಡಮ್ ಇಲ್ಲ ಆರಾಮ್ಸೆ ಅವ್ರು ಮಾಡ್ಲಿ ಕೆಲಸ, ನಾವು ಹೋಗಿ ಬರೋಣ ಒಂದು ಪೀಸ್ ಆಫ್ ಮೈಂಡ್ ಇಂದ
ಆರಾಮ್ಸೆ ನಾವು ಹರಿಬರಿ ಯಾಕೆ? ಹರಿಬರಿಯಲ್ಲಿ ಅರ್ಜೆಂಟಲ್ಲಿ ಮಾಡೋದು ಬೇಡ. ಬಿಕಾಸ್ ವೆರಿ ಶಾರ್ಟ್ ಪೀರಿಯಡ್ ಬೈರತಿ ರಣಗಲ್ಗೂ ನಮ್ಮ ರಿಲೀಸ್ ಡೇಟ್ಗೂ ಇತ್ತು. ಮತ್ತು ಅವ್ರಿಗೂ ಸ್ವಲ್ಪ ಅಂದರೆ ಅರ್ಥ ಆಗುತ್ತೆ ಮೇಡಮ್. ಹೌದು ಹೌದು ಸೊ ಮೇಡಮ್ ಅವಾಗ ವೆರಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು, ಇಲ್ಲ ನಾವು ಸಮ್ಮರ್ ಹಾಲಿಡೇಸಿಗೆ ಬರ್ತೀವಿ. ಕರೆಕ್ಟ್ ಟೈಮ್ ಇದು ಹಾಂ, ಆಕ್ಚುಲಿ ಅಲ್ಲ. ಸೊ ಸಮ್ಮರ್ ಹಾಲಿಡೇಸ್ ನಮ್ಮ ಫಿಲಿಮು ಸ್ವಲ್ಪ ಫ್ಯಾಮ್ಲಿ ಮಕ್ಕಳು ನೋಡೋಂಥ ಸಿನಿಮಾ. ಸೊ ಆರಾಮ್ಸೆ ಅವಾಗ ಬರೋಣ ಅಂತೇಳಿ ಹಂಗೆ ಪುಷ್ ಆಯಿತು. ಅದ್ರ ಜೊತೆ ನಮ್ಮದು ಸ್ವಲ್ಪ ಕೆಲಸಗಳು ಪೆಂಡಿಂಗ್ಸ್ ಇರೋದೆಲ್ಲ ನಾವು ಸ್ವಲ್ಪ ಎಲ್ಲ ಫೈನ್ ಟ್ಯೂನ್ ಫೈನ್ ಟ್ಯೂನ್ ಮಾಡ್ಕೊಳಕ್ಕೆ ಅರ್ಜೆಂಟ್ ಟೈಮ್ ಇರಲ್ಲ, ಸಿಕ್ತು. ಏನಿರಲ್ಲ, ಇನ್ನೇನ್ ರಿಲೀಸ್ ಇದೆ, ಇನ್ನೊಂಚೂರು ಈ ಕೆಲಸ ಮಾಡ್ಬೇಕು, ಆತರ ಹೌದು, ಆ ಹರಿಬರಿ ಥರ ಏನಿಲ್ಲ. ಏನಿರಲಿಲ್ಲ. ಸೊ ಹಂಗೆ ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ಯುಗಾದಿ ಹಬ್ಬಕ್ಕೆ ಬರಬೇಕಿತ್ತು. ಹ್ಮ್ ನಂದು ವರ್ಕ್ ಸ್ವಲ್ಪ ಡಿಲೇ ಆಯಿತು. ದೆನ್ April 10th ವಾಸ್ ದ ಡೇಟ್. ಹ್ಮ್ April 10th 11ಗೆ ನಮ್ಮದೇ ಕನ್ನಡ ಸಿನಿಮಾ ಒಂದಷ್ಟು ಹೌದು ಬರ್ತಿತ್ತು. correct. ಆ್ಯಂಡ್ ಮೇಡಮ್ ವಾಸ್ ಲೈಕ್, ಇಲ್ಲ ನಾವು ಪರವಾಗಿಲ್ಲ. ನಮ್ಮದೇ ಸಿನಿಮಾಸ್ ಬರ್ತಿದೆ, ನಾವು ಯಾಕೆ ಇದು Compete ಮಾಡ್ಬೇಕು, ಕಾಂಪೀಟ್ ಬೇಡ. ಮಾಡಬೇಕು, ಸಮ್ವೇರ್ ಇಂದ ಏಪ್ರಿಲ್ ಲಾಸ್ಟ್ ವೀಕಿಗೆ ನೋಡೋಣ ಅಂತ ಪುಷ್ ಮಾಡಿದ್ರಿ. ಹ್ಮ್. ಏಪ್ರಿಲ್ ಲಾಸ್ಟ್ ವೀಕಿಗೆ ಸಿಕ್ಕಿದ್ದ ಡೇಟ್ ಅದು- April 24th. ಅದ್ರಲ್ಲೂ ವಂಶಿ ಎಷ್ಟು ಅದೃಷ್ಟವಂತ. ಅದು ಕೂಡ ಅಪ್ಪಾಜಿ ಅವ್ರ ಬರ್ಡೇ. ಗುರು ನಿಮ್ಗೆ ನಿಜ ಹೇಳ್ತೀನಿ, ಆ ದೇವ್ರ ಗ್ಯಾರಂಟಿ ಡಬಲ್ ಬ್ಲೆಸ್ಸಿಂಗ್ ಮಾಡಿನೇ ಕಳ್ಸಿದ್ದಾರೆ ನಿಮ್ಗೆ. Yes, ma'am. ಇಲ್ಲಾಂದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ ಅಲ್ವಾ. Definitely. ನೀವ್ ಎಷ್ಟೇ ಟ್ಯಾಲೆಂಟ್ ಇರಿ, ಎಷ್ಟು Yeah, ಜನ true. ಕಾಯ್ತಾ ಇರ್ತಾರೆ ಹೇಳಿ ಅಲ್ವಾ. Yes. ಎಕ್ಸಾಂಪಲ್ ನಾನೇ ಇದೀನಿ ಆಯ್ತಾ. ಅಂದ್ರೆ ಆಕ್ಟಿಂಗ್ ವೈಸ್ ಹೇಳ್ತಿಲ್ಲ, ಎಲ್ಲದಕ್ಕೂ ಆಗ್ಲಿ ಏನೇ ನಿಮ್ ಯೋಗ್ಯತೆ ಎರಡೂ ಒಟ್ಟಿಗೆ ಕೂಡ ತುಂಬಾ ಕಷ್ಟ. Definitely. ಎಷ್ಟೊಂದ್ ಜನಕ್ಕೆ ಯೋಗ್ಯತೆ ಇರುತ್ತೆ, ಆದ್ರೆ ಯೋಗನೇ ಇರಲ್ಲ. ಬಟ್ ನಿಮ್ಗೆ ಎರಡೂನು ಕೂಡಿ ಬಂದಿರೋದ್ರಿಂದ ಅದೃಷ್ಟ. ಆದ್ರೆ ಹೌದಾ? ಇದೊಂದ್ ವಿಷಯದಲ್ಲಿ ನಾನು ಅದೃಷ್ಟವಂತ. ಯಾಕೆ ಹೇಳಿ, ಹೇಳಿ ನಾನ್ ಬ್ರೇಕ್ ಅಲ್ಲಿ ಇದ್ದೆ, ಅವಾಗ ರಿಲೀಸ್ ಆಗಿದ್ರೆ ನಾನ್ ನಿಮ್ಮನ್ನ ಇಂಟರ್ವ್ಯೂ ಓಕೆ ನೈಸ್ ಸೊ ಮೇಡಮ್. ಹಂಗಾಗಿ ಹಾ. ಇದು ಒಂಥರ ಗುಡ್, ನನ್ಗೂ ಒಳ್ಳೇದಾಯ್ತು. ಥ್ಯಾಂಕ್ ಯು ಮೇಡಮ್. ಇಲ್ಲ ಮೇಡಮ್, ನಿಮ್ಗೂ ಇಂಟರ್ವ್ಯೂ ಮಾಡ್ಬೇಕಂತಾನೆ ನಾವು ಪುಷ್ ಮಾಡಿದ್ವಿ ರಿಲೀಸ್ ಡೇಟ್. ಕರೆಕ್ಟ್. ಇದು ಆನ್ಸರ್. ನಾನು ಅದೇ ಹೇಳ್ತಾ ಇದೀನಿ, ನಾನು ಅದು ಬರ್ಲಿ ಅಂತ ನಾನು ಕೇಳ್ತಾ ಇದ್ರೆ ನಮ್ ವಂಶಿ ಬರೀ ಅದ್ ಹಿಂಗಾಯ್ತು ಅದೆಲ್ಲ ಅಲ್ಲ ಮ್ಯಾಟ್ರು, ಇದು ಮ್ಯಾಟ್ರು. ಓಕೆ, ನಿಮ್ಗೋಸ್ಕರ ಮಾಡಿದ್ದು ಮೇಡಮ್ ನಾವು ರಿಲೀಸ್. ಅಟ್ಲೀಸ್ಟ್ ಇದೊಂದು ಸಣ್ಣ ಸಮಾಧಾನ ಮಾಡ್ದಲ್ಲಪ್ಪ ದೇವ್ರೆ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಈಗ ವಿಷಯಕ್ಕೆ ಬರೋಣ. Yes, madam. ಇದೆ ಆಕ್ಚುಲಿ ಏನಂದ್ರೆ, ನನಗೆ ಟ್ರೈಲರ್ ನೋಡ್ದೆ, ರಿಲೀಸ್ ಆದ ತಕ್ಷಣ ನೋಡ್ದೆ. ಅದು ನಂಗೆ ಒಂದ್ಸತಿ ನೋಡ್ದಾಗ ಏನು ಅನ್ಸಿಲ್ಲ, ಎರಡನೇ ಸತಿ ಮತ್ತೆ ನೋಡ್ದೆ. ನೀವು ಸ್ಟೇರ್ಕೇಸ್ ಮೇಲೆ ಮುಂದೆ ಕುತ್ಕೊಂಡು ಹಿಂಗೆ ಆಯ್ತು, ಕ್ಯಾಮ್ರಾ ಹಿಂಗೆ ಹ್ಮ್, ಪ್ಯಾನ್ turn ಆಯ್ತು, ಆಗುತ್ತೆ. ನನ್ ಬ್ರೇನು ಹಂಗೆ ಒಂದ್ಸತಿ ಪ್ಯಾನ್ ಆಯ್ತು. ಏನಪ್ಪ ಇದು, ಏನ್ ಹಿಂಗ್ ಹಾ, ಮಾಡ್ಬಿಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾ ಫ್ರೆಶ್ ಕಂಟೆಂಟ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಈ ಜನರೇಷನ್ ಪ್ರತಿನಿಧಿ ಒಬ್ರನ್ನ ಮುಂದೆ ಕೂರಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಮ ತಳಮಳಗಳು ಎಷ್ಟೊಂದು ಜನಕ್ಕೆ, ಅಂದ್ರೆ ಅಲ್ಲಿ ನೋಡ್ತಿರೋ ಎಷ್ಟೊಂದು ಜನಕ್ಕೆ ಕನೆಕ್ಟ್ ಆಗ್ಬಿಡ್ತಾರೆ. ರೈಟ್, Thank you. ನಾವ್ Yes, ಅಂತದೊಂದು madam. ಬೇಕಿತ್ತು ಕಂಟೆಂಟ್. ಯಾಕಂದ್ರೆ ಈಗ ಬರ್ತಿರೋ ಸಿನಿಮಾಗಳನ್ನ ನೋಡ್ತಾ ಇದ್ರೆ Yes. ಇದು ತುಂಬಾ ಫ್ರೆಶ್ ಅನ್ನಿಸ್ತಾ ಇದೆ. Thank you. ಇರೋದ್ 7 ಸ್ವರನಲ್ಲಿ ನಾವ್ ಎಲ್ಲ ಆಟ Yes, sir. ಆಡ್ಬೇಕು. ಬಟ್ ಅದ್ರಲ್ಲೇ ಏನೋ ಒಂದು ಹೊಸ್ತು ಕೊಡ್ಬೇಕಾದ್ರೆ ಹೊಸ ತಲೆಗಳೇ ಬರ್ಬೇಕು, ಹೊಸ ತಲೆಮಾರಿನ 7 ಸ್ವರಗಳಲ್ಲಿ ನಾವು ಫಾ ತರ್ತಿದ್ವಿ, ಫೈರ್ ಫ್ಲೈ ತರ್ತಿದ್ವಿ. ಕರೆಕ್ಟ್. ಒಂಥರ ಫೈರೇ ಇದು. ಥ್ಯಾಂಕ್ ಆಯ್ತಾ? ಯು ಮೇಡಮ್. ನಿಮ್ಮ 2 ಹಾಡುಗಳು ನಾನು ಕೇಳಿರೋ ಹಂಗೆ ನೋಡಿರೋ ಹಂಗೆ ಅದ್ಭುತವಾಗಿದೆ. ಅದು ಥ್ಯಾಂಕ್ ಯು. ಆ ಹುಡುಗಿ ಅಂತೂ ರಚನಾ ತುಂಬಾ Yeah. ಚೆನ್ನಾಗಿ ಕಾಣಿಸಿದಾರೆ. ಆ ನೈಟ್ ಎಸ್ ಇದ್ರಲ್ಲಿ ಎಸ್ ತುಂಬಾ ಚೆನ್ನಾಗಿ ಕಾಣಿಸಿದಾರೆ. ಅಂಡ್ ನೀವು ನನ್ಗೆ ಒಂದ್ಸತಿ ಕೈ ಕುಡಿಲಿ, ನಿಜವಾಗ್ಲೂ ನೀವ್ ಇದ್ದೀರಾ? ಮೇಡಮ್, ಇದು ಸ್ವಲ್ಪ ಓವರ್. ಇಲ್ಲ ಯಾಕೆ ಗೊತ್ತಾ, ಇದಾರೆ. ನನಗೆ ಒಂದ್ ಡೌಟ್ ಶುರು ಆಗ್ಬಿಟ್ಟಿದೆ. ನೀವ್ ಆ ಸಿನಿಮಾದಲ್ಲಿ ನಿಜವಾಗ್ಲೂ ಇದ್ದೀರಾ ಅಥವಾ ಏನೋ? ಯಾಕೆ ಮೇಡಮ್? ಇಲ್ಲ, ಯಾಕೆ ಅದೇನೋ ಮೇಡಮ್? ಒಂಥರ ಡೌಟ್ ಮೇಡಮ್. ನಂಗೆ ಏನೋ ಒಂದು ಡೌಟ್ ಬಂದಿದೆ. ಅದು ನೋಡ್ದಾಗಿಂದನು ಆ ಲಾಸ್ಟ್ ಅಲ್ಲಿ ಒಂದು ಅದು ಸೇವಂತಿಗೆ ಎಸ್ ಎಸ್ ಅದ್ರಲ್ಲಿ ಲೈಟ್ಸ್ ಆನ್ ಮಾಡಿರೋದು. ಎಸ್ ಎಸ್ ಸೇವಂತಿಗೆ ತಾನೇ ಅದು. ಸೇವಂತಿಗೆ, ಸೇವಂತಿಗೆ, yes, ಕರೆಕ್ಟಾ? madam. ನಂಗಲ್ಲಿ ಆಮೇಲೆ ಒಂದ್ ಕಡೆಗೆ ಸ್ಮಶಾನ ತರ ಏನೋ ಅನ್ಸುತ್ತೆ. ಅದು ಪ್ರೀವಿಯಸ್ ಇದೆ. ಅದು ಒಂದು ಆಯ್ತಾ. ಅಲ್ಲಿ ನೀವ್ ಇದೀರೋ ಅಥವಾ ನಿಮ್ ಆಬ್ಸೆನ್ಸ್ ಅಲ್ಲಿ, ನಿಮ್ ಪ್ರೆಸೆನ್ಸ್ ಅಲ್ಲಿ ಕತೆ ಹೇಳ್ತಿದ್ದೀರೋ, ಏನೇನೋ ತಲೆ ಓಡ್ಬಿಡ್ತು. ಅದಕ್ಕೆ ನೀವೇ ಬಂದಾಗ ಕೇಳೋಣ, ನೀವ್ ಇದೀರೋ ಇಲ್ವಾ ಇಲ್ಲಿ. ಅದೇನೋ ಆತ್ಮ ಸ್ಟೋರಿ ಹೇಳೋ ತರಾನು ಅನ್ಸ್ಬಿಡ್ತು ನನಗೆ. ಇಲ್ಲ 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 ಆ ಕ್ಯಾಂಡಲ್ಸ್ ಅದೆಲ್ಲ ಹೌದಾ ಬಿಟ್ಕೊಡ್ತೀರಾ ಅಂತನಾ ಅಥವಾ ಇಲ್ಲ ಮೇಡಮ್, ಇಡೀ ಕತೆ ಹೆಂಗ್ ನಡೆಯುತ್ತಂದ್ರೆ, ಯಾಕೆ ನಿಮ್ಗೆ ಫ್ರೆಶ್ ಆಗಿ ಕಾಣುತ್ತೆ ಅಂದ್ರೆ, ಈ ಕತೆ ಒಂದು ರಿಯಾಲಿಟಿ ಮಧ್ಯೆ ಫ್ಯಾಂಟಸಿ ನಡುವೆ ನಡೆಯೋದು. ಅದಕ್ಕೆ ನಾವು ಸರ್ರಿಯಲ್ ಅಂತ ಕರಿತೀವಿ. ಅಂದ್ರೆ ರಿಯಾಲಿಟಿನೂ ಇರುತ್ತೆ, ಬಟ್ ಸ್ವಲ್ಪ ಎಕ್ಸಾಜುರೇಟೆಡ್ ಇರುತ್ತೆ. ಇವಾಗ ನಮ್ಮ ಫಿಲಿಮ್ದು ಕಲರ್ಸ್ ಆಗ್ಲಿ ಎಲ್ಲ ನೋಡಿದ್ರೆ ಆ ಥರ ಮನೆ ಇರೋದಿಲ್ಲ, ಎಲ್ಲ ಹುಡುಕಿದ್ರೂ ಇರೋದಿಲ್ಲ. ಅದು ನಮ್ಮ ರಿಯಾಲಿಟಿ ಕತೆನ ನಾವೇ ಒಂದು ಕಲರ್ಫುಲ್ ಪ್ರಪಂಚ ಕಟ್ಟಿ ಅದರಲ್ಲಿ ಕತೆ ಹೇಳ್ತಿದ್ವಿ. ಬಟ್ ನೀವ್ ಇದ್ದೀರಾ ಅಲ್ಲ? ನಾವಿದ್ದೀವಿ. ಓಕೆ, ನಂಗೆ ಸಮಾಧಾನ ಆಯ್ತು.
ಆಮೇಲೆ ಇನ್ನೊಂದೇನಂದ್ರೆ ಹಾ. ಒಂದು ಲಾಸ್ಟ್ ಟೀಸರ್ ಅಲ್ಲಿ ಹಾ. ಲಾಸ್ಟ್ ಇಯರ್ ಅದ್ರಲ್ಲಿ ಎಲ್ಲಾ ಫೋಟೋಗೂ ಹಾರ ಹಾಕ್ಬಿಟ್ಟಿದ್ದೀರಾ. ಹ್ಮ್ ಆ ಒಂದು ಲಾಸ್ಟ್ ಸ್ಟಿಲ್ ಹಿಂಗ್ ಬರೋದು ನಂಗೆ ಭಯ ಆಗೋಯ್ತು. ಇದ್ರಲ್ಲಿ ಏನ್ ಇಷ್ಟೊಂದು ಕ್ಯಾರೆಕ್ಟರ್ಸಿಗೆ ಹಾರ ಹಾಕ್ಬಿಟ್ಟಿದಾರ ಅಥವಾ ಏನಿದು ಅಂತ ಗೊತ್ತಾಗ್ಲಿಲ್ಲ. ಅದು ಅದೇನದು ಅದೇನಿಲ್ಲ ಮೇಡಮ್, ಅದು ಜಸ್ಟ್ ಸುಮ್ನೆ ಮಾಡಿರೋದಾ? ಅದು ನಿಮ್ ಸಿನಿಮಾಲ್ ಗೊತ್ತಾಗುತ್ತೆ. ಅದಕ್ಕೆ ಡೈರೆಕ್ಟರ್ ಅದು ವೈ ಏಸ್ಥೆಟಿಕ್ಸ್ ಆಫ್ ದ ಫಿಲಿಮ್, ಬಟ್ ಇಡೀ ಫಿಲಿಮ್ ಅಲ್ಲಿ ಎವ್ರಿ ಶಾರ್ಟ್ಗೂ ಒಂದು ಮೀನಿಂಗ್ ಇದೆ. ಹೌದಾ? ಎವ್ರಿ ಶಾರ್ಟ್ ನೀವು ಸಿನಿಮಾನ ಫಸ್ಟ್ ಟೈಮ್ ವಿಕ್ಕಿ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ನೋಡಿದ್ರೆ ಒಂದು ಕತೆ ರನ್ ಆಗುತ್ತೆ. ಹ್ಮ್. ನೀವು ನೆಕ್ಸ್ಟ್ ಟೈಮ್ ಇಂದ ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ಅಬ್ಸರ್ವ್ ಮಾಡ್ತೀರಿ, ಇನ್ ಸ್ವಲ್ಪ ಡೆಪ್ತ್ ಆಫ್ ದ ಕತೆನ ಅರ್ಥ ಮಾಡ್ಕೊಬಹುದು. ಈಗ ನೀವಿಷ್ಟು ಫ್ರೆಶ್ ಫೇಸು ಹ್ಮ್. ಫ್ರೆಶ್ ಬ್ರೈನು, ಈಗ ಸುಧಾರಾಣಿ ಮ್ಯಾಮ್ ಅವ್ರದ್ದು ಎಂಥ Yes. ಅದ್ಯೋಷ್ಟ ಯೋಗ ಅಂದ್ರೆ ಅವ್ರಲ್ಲೂ ಫಸ್ಟ್ ಇಲ್ಲೇ, ಹೌದು ಹೌದು. ಈಗ ಈ ಮಗಳದು ಫಸ್ಟ್ ಸಿನಿಮಾ yes. ಇಲ್ಲಿ ಹಾ. ಹಿಂಗ್ ಕನೆಕ್ಟ್ ಆಗ್ಬಿಡ್ತಾರೆ ಅವರು. ಸೊ ನಿಮ್ಗೆ ಹೆಂಗಿತ್ತು ಅವ್ರ ಜೊತೆ? ಅಂದ್ರೆ Yeah. ಅಷ್ಟು ಸೀನಿಯರ್ ಆರ್ಟಿಸ್ಟು, ಒಂದು ಕಾಲಕ್ಕೆ ಬೆಳ್ಳಿ ತರನ ಆಳಿದ Yes, ಹೆಣ್ಮಗಳು ಅಂದ್ರೆ yes, ಅದ್ರಲ್ಲಿ yes. ಡೌಟೇ ಇಲ್ಲ, ನೋ ಡೌಟ್. ಶಿ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ತುಂಬಾ ಪೊಲೈಟ್. Yes, ಆ yes. ತರದ ಹೆಣ್ಮಗಳು ಅಂದ್ರೆ ಅದು ಒಂಥರ True, madam. ಮಾದರಿ, ಐಕಾನ್. Yeah. ಆಯ್ತಾ, ನಿಮಗೆ ಹೆಂಗಿತ್ತು ಅವ್ರ ಜೊತೆ ಒಂದು ಒಡನಾಟ? ಅಂದ್ರೆ ನಾವು ಫಸ್ಟ್ ಮೇಡಮ್ ನಾನು ನೋಡಿದ್ದೆ. ಫಸ್ಟ್ ನೀವ್ ಅವ್ರನ್ನೇ ಅನ್ಕೊಂಡಿದ್ರ ಅಥವಾ ಇಲ್ಲ 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 ಇಲ್ಲ, ನಾನು ಮುಂಚೆ ಮಾಯಾ ಬಜಾರ್ ಅಂತ ಸಿನಿಮಾ ಬಂತು PRK ಪ್ರೊಡಕ್ಷನ್ಸ್. ಆ ಫಿಲಿಮ್ ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಆ ಫಿಲಿಮ್ ಅಲ್ಲಿ ಅಚ್ಯುತ್ ಸರ್ ಸುಧಾರಾಣಿ ಮೇಡಮ್ ಇದ್ರು ಪೇರ್. ಅಲ್ಲಿ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು. ಅದಾದ್ಮೇಲೆ ನಂಗೆ ಗೊತ್ತಿರ್ಲಿಲ್ಲ ಅವರೇ ಈ ಸಿನಿಮಾಗೆ ಆಗ್ತಾರೆ ಅನ್ನೋದು ನಮ್ಗೆ ಪ್ಲಾನ್ ಇರ್ಲಿಲ್ಲ. ಆಮೇಲೆ ಬಂದಾಗ ಇದರ ಕ್ಯಾರೆಕ್ಟರ್ಸ್ ನೋಡ್ತಿರೋ ಟೈಮಲ್ಲಿ ಒಂದಷ್ಟು ಆಪ್ಷನ್ಸ್ ಇಟ್ಟಿದ್ರಿ. ಅದರಲ್ಲಿ ಅಚ್ಯುತ್ ಸರ್ ಇದ್ರು, ಸುಧಾರಾಣಿ ಮೇಡಮು ಇದ್ರು. ಅಂಡ್ ಫೈನಲಿ ಟೀಮ್ ಡಿಸ್ಕಸ್ ಮಾಡಿ, ಪ್ರೊಡ್ಯೂಸರ್ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ಫೈನಲಿ ಶಿವಣ್ಣಗೆ ಒಂದು ಮಾತಾಡಕ್ಕೆ ಹೋದಾಗ ಇನ್ನೊಂದು 2-3 ಕ್ಯಾರೆಕ್ಟರ್ ಆಪ್ಷನ್ಸ್ ಇತ್ತು ಮದರ್ ಕ್ಯಾರೆಕ್ಟರ್ಗೆ. ಅಚ್ಯುತ್ ಸರು ಅಪ್ಪ ಅಮ್ಮ, ಅಚ್ಯುತ್ ಸರು ಸುಧಾರಾಣಿ ಮೇಡಮು ವಿಕ್ಕಿ ಅಪ್ಪ ಅಮ್ಮ ಪಾತ್ರ ಮಾಡ್ತಾರೆ ಸಿನಿಮಾದಲ್ಲಿ. ಹೇಳಿದಾಗ ಶಿವಣ್ಣ ಹಿಂಗೆ ನೋಡಿದ್ರು, ಅಚ್ಯುತ್ ಸರು ಸುಧಾರಾಣಿ, ಓಕೆ ನೈಸ್. ಇಲ್ಲ ನಾನು ಕೇಳಿದೆ, ಸರ್ ಇವರೆಲ್ಲ ವೆರಿ ಸೀನಿಯರ್ ಆರ್ಟಿಸ್ಟು, ಇಲ್ಲಾಂದರೆ ನಾವು ಯಾರಾದರೂ ಇನ್ನು ಸ್ವಲ್ಪ ಇರೋವ್ರನ್ನ ನೋಡ್ಬೋದಾ ಅಂತ ಕೇಳಿದಾಗ ಅವರು ಶಿವಣ್ಣ ವಾಸ್ ಲೈಕ್, ಇಲ್ಲ ಇಲ್ಲ ಇಲ್ಲ, ನಿಂದು ಲಾಂಗ್ ಫೇಸ್ ಇದೆ, ಸುಧಾರಾಣಿ ಮೇಡಮ್ ಅವ್ರದ್ದು ಲಾಂಗ್ ಫೇಸ್ ಇದೆ, ಅಂಡ್ ಅಚ್ಯುತ್ ಸರ್ ಮ್ಯಾಚ್ ಆಗುತ್ತೆ, ನೀವು ಅಪ್ಪ ಅಮ್ಮ ಮಗ ಅಂದರೆ ನಂಬೋದು ಆಡಿಯನ್ಸು. ಹಂಗೆ ನೋಡಿ ನಾವು ಓಕೆ ಆಯಿತು. ಬಟ್ ಇಡೀ ಸಿನಿಮಾದಲ್ಲಿ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಆಗಲಿ, ನಮ್ಮ ಟೆಕ್ನಿಷಿಯನ್ಸ್ ಆಗಲಿ, ನನಗೆ ವೆರಿ ಈಸಿ ಆಗೋಯ್ತು ಅಪ್ರೋಚ್ ಆಗೋಕ್ಕೆ. ಶಿವಣ್ಣ ಮನೆಯಿಂದ ಬರ್ತಿದ್ದೀನಿ, ಸೊ ನಂಗೆ ಫಸ್ಟ್ ಮೀಟಿಂಗ್ ಈಸಿ ಆಗ್ಬಿಡ್ತು. ಹಂಗೆ ಹೋದ್ರೆ ಡೋರ್ ಓಪನ್ ಮಾಡೋದೇ ಕಷ್ಟ, ಅದು ಮೀಟಿಂಗ್ ಆಗೋದೇ ಕಷ್ಟ. ಇವಾಗ ಹಿಂಗೆ ರೆಡ್ ಕಾರ್ಪೆಟ್ ಹಸ್ದಂಗೆ ಆಗ್ಬಿಡ್ತು. ಯಾಕೆ ಶಿವಣ್ಣ ಮನೆಯಿಂದ ಬರ್ತಿರೋದು, ಅವ್ರ ಮಗಳು ಪ್ರೊಡ್ಯೂಸರ್ ಅಂದಿದ ತಕ್ಷಣ ನಂಗೆ ಈಸಿ ಆಗೋಯ್ತು, ಫಸ್ಟ್ ಮೀಟಿಂಗ್ ಈಸಿ ಆಗೋಯ್ತು. ಬಟ್ ಅವ್ರನ್ನ ಕತೆಗೆ ಪಾತ್ರಕ್ಕೆ ಒಪ್ಸೋದು ನನ್ನ ಜವಾಬ್ದಾರಿ. ನನಗೆ ಇವ್ರು ಅಲ್ಲವರೆಗೂ ಹೈವೇ ಆಗಿ ಕೊಟ್ಬಿಟ್ರು, ಅಲ್ಲಿಂದ ನಾನು ದಾರಿ ಮಾಡ್ಕೊಡ್ಬೇಕು ಅವ್ರನ್ನ, ಬನ್ನಿ ಮೇಡಮ್ ಈ ಹೈವೇ ಅಲ್ಲಿ ಬನ್ನಿ ಜರ್ನಿ ಮಾಡೋಣ ಅಂತ. ಸೊ ಅದು ಕತೆ ನರೇಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತು ಕತೆ, ಅಪ್ರೋಚ್. ನಾನು ಹೇಳಿದೆ, ಮೇಡಮ್ ನಮ್ದು ಮೇಕಿಂಗ್ ಹಿಂಗಿರುತ್ತೆ, ಈ ಥರ ಶೂಟ್ ಮಾಡ್ತೀವಿ ಅಂತ ಹೇಳಿದಾಗೆಲ್ಲ ತುಂಬ ಇಷ್ಟಪಟ್ಟರು. ಅಚ್ಯುತ್ ಸರ್ ಆಗಲಿ, ಸುಧಾರಾಣಿ ಮೇಡಮ್ ಆಗಲಿ, ರಚನಾ ಇಂದರ್ ಅವರಾಗಲಿ, ಎಲ್ಲ ನಮ್ಮ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿರೋರು, ಅವ್ರು ಇಷ್ಟಪಟ್ಟು ಬಂದರು. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ಅಂತೀರ, ಆ್ಯಕ್ಚುಲಿ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡೋದು ವೆರಿ ಪ್ರೊಡಕ್ಟಿವ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ನನಗೆ ತುಂಬ ಜನ ಹೇಳ್ತಿದ್ರು, ಇಲ್ಲ ಅವ್ರು ಸೀನಿಯರ್ ಆ್ಯಕ್ಟರ್ಸು, ನೀವು ಹಿಂಗೆ ನೋಡಬೇಕು, ಹಂಗೆ ಮಾಡಬೇಕು, ಅದು ಇದು ಅಂತ. ನಾನು ಏನಿಲ್ಲ, ಡೈರೆಕ್ಟ್ ಹೋದೆ, ಇದು ಸೀನ್, ನೀವು ಹಿಂಗೆ, ಇದು ಮೇಡಮ್ ಅಪ್ರೋಚ್, ಈ ಸೀನ್ ಅಪ್ರೋಚು, ದಿಸ್ ದ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್, ಹಿಂಗಿರುತ್ತೆ. ಆ್ಯಂಡ್ ನಾನು ಈ ಸೀನಿಂದ ಇದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಇಷ್ಟೇ ಅವ್ರಿಗೆ ಹೇಳಿತ್ತು. ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಅವ್ರು ಬಂದು ಆಲ್ಮೋಸ್ಟ್ ಎವ್ರಿ ಫಸ್ಟ್ ಟೇಕ್ ಓಕೆ, ಸೆಕೆಂಡ್ ಒಂದೊಂದು ಟೇಕ್ ಅವ್ರ ಕಡೆಯಿಂದ 5 ಟೇಕ್ಸ್ ತೊಗೊಂಡ್ರು ಅವ್ರ ಕಡೆಯಿಂದ ಕ್ಲಿಯರ್. ಮಿಸ್ಟೇಕ್ ಆಗಿದ್ರೆ ನನ್ನ ಕಡೆಯಿಂದ ಮಿಸ್ಟೇಕ್ ಆಗುತ್ತೆ, ಟೆಕ್ನಿಕಲಿ ಮಿಸ್ಟೇಕ್, ಲೈಟ್ ಏನೋ ಹಿಂಗಾಗಿರುತ್ತೆ, ಕ್ಯಾಮ್ರಾ ಬ್ಯಾಟ್ರಿ ಹೋಗ್ಬಿಟ್ಟಿರೋದು, ಆ ಥರದ್ದೇನೋ ಆಗುತ್ತೆ ಹೊತ್ತು. ಅದು ಅವ್ರಿಗೆ ಗೊತ್ತಿರುತ್ತೆ ಬ್ಯಾಟ್ರಿ. ನಮ್ಮವ್ರು ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ತಿರುತ್ತೆ, ಮೇಡಮ್ 1 ನಿಮಿಷ ಅಳ್ಬೇಡಿ, ಬ್ಯಾಟ್ರಿ ಮೆಮೊರಿ ಕಾರ್ಡ್ ಫುಲ್ ಆಗೋಯ್ತು. ಸೊ ಈ ಥರ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಇತ್ತು ಹೊತ್ತು. ಸೋ ಕಂಫರ್ಟಬಲ್. ಆ್ಯಂಡ್ ನಾನು ದಿನಕ್ಕೆ ಓಕೆ ಸೀನಿಯರ್ ಆರ್ಟಿಸ್ಟು ಟೈಮ್ ತೊಗೊತಾರೆ, ಇದು ಅಂತ ಹೇಳ್ಕೊಂಡು ನಾನು 1-2 ಸೀನೇ ಪ್ಲ್ಯಾನ್ ಮಾಡಿದ್ದೆ. ಅವ್ರು ನನಗೆ ಫಸ್ಟ್ ಹಾಫಲ್ಲೇ 2 ಸೀನ್ ಮುಗಿಸ್ಕೊಟ್ಬಿಟ್ರು. ಸೂಪರ್. ಸೊ ನಾನು ಸೆಕೆಂಡ್ ಹಾಫ್ಗೆ ಇನ್ನೊಂದು 2 ಸೀನ್ ಮುಗಿಸ್ಬಿಟ್ಟೆ ಅವತ್ತೆ. ಪ್ರೊಡ್ಯೂಸರ್ ಫ್ರೆಂಡ್ಲಿ. ಎಸ್, ಐ ಥಿಂಕ್ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಅವ್ರಿಗೆ ಅವ್ರ ಎಕ್ಸ್ಪೆನ್ಸಿವ್ ಇದ್ದರೆ ಕೂಡ
ದೇ ಆರ್ ಸೋ ಬಜೆಟ್ ಫ್ರೆಂಡ್ಲಿ. ಕರೆಕ್ಟ್. ನಮಗೆ 5 ದಿವಸ ಕೆಲಸ 2 ದಿವಸದಲ್ಲಿ ಮಾಡ್ಕೊಡ್ತಾರೆ. ಹೌದು. ಸೊ ನಂಗೆ ಅವತ್ತು ಅನಿಸ್ತು, ಓಹ್, ಇವರು ಆಚೆ ಕಡೆ ಮಾತಾಡೋಷ್ಟು ಏನಿಲ್ಲ, ದೇ ಆರ್ ವೆರಿ ಸಿಂಪಲ್, ಹಂಬಲ್ ಅಂಡ್ ಅವರಷ್ಟು ಕಮಿಟ್ಮೆಂಟ್ ಕಲಿಬೇಕು ಮೇಡಮ್ ನಮ್ಮ ಹತ್ರದಿಂದ. ನನಗೆ ಈ ಮಾತು ಶಿವಣ್ಣನೂ ಹೇಳಿದರು. ನಾನು 130 ಫಿಲಿಮ್ಸ್ ರಿಲೀಸ್ಡ್ ನಂದು, ಇನ್ನೊಂದು 10 ಸಿನಿಮಾಸ್ ಇದೆ. ಪೀಪಲ್ ಕಾಲ್ ಮಿ ವಿತ್ ಸೋ ಮೆನಿ ನೇಮ್ಸ್, ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಎಲ್ಲ ಕರೀತಾರೆ ನನ್ನ. ಬಟ್ ನಾನು ಕ್ಯಾಮ್ರಾ ಮುಂದೆ ನಿಂತಾಗ ನಾನೊಂದು ಕ್ಯಾರೆಕ್ಟರ್ ಆಗಿ ನಿಲ್ಲಬೇಕು. ನಾನು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟಿದೆ, ನಾನು ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಅಂದಿದ ತಕ್ಷಣ ಆ್ಯಕ್ಟಿಂಗ್ ಬಂದ್ಬಿಡಲ್ಲ. ಕರೆಕ್ಟ್. ಸೊ ಕ್ಯಾಮ್ರಾ ಮುಂದೆ ನಿಂತಾಗ ಎಲ್ಲ ಮರೆತು ಆ ಪಾತ್ರಕ್ಕೆ ಏನು ಬೇಕು ಅದು ಜಸ್ಟಿಫೈ ಮಾಡಿದ್ರೇ ಈ ನೇಮು, ಫೇಮು, ಮನಿ, ಎವ್ರಿಥಿಂಗ್ ಉಳಿಯೋದು. ಅದು ಯಾವಾಗ ನಾನು ಹ್ಯಾಟ್ರಿಕ್ ಹೀರೋ ಅಂತ ಕ್ಯಾಮ್ರಾ ಮುಂದೆ ನಿಂತ್ಕೊತೀನೋ ಅವತ್ತು ಎಲ್ಲ ನಿಂತೋಗ್ಬಿಡುತ್ತೆ. ಇದು ಒಂದು ಲೆಸನ್ ಲೈಕ್ ನನಗೆ ಅವರು ಬಿಫೋರ್ ಗೋಯಿಂಗ್ ಟು ದ ಸೆಟ್ಸ್ ನನಗೆ ಕೊಟ್ಟಿದ್ದು. ಸೊ ಆನ್ ಕ್ಯಾಮ್ರಾ ಯು ಹ್ಯಾವ್ ಟು ಬಿ ಇನ್ ದ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೇ ಸಿನಿಮಾ ಗೆಲ್ಲೋದು. ಇಲ್ಲಾಂದರೆ ನೀನು ವಂಶಿಯಾಗಿ ಹೋದ್ರೆ ಸಿನಿಮಾ ಓಡಲ್ಲ, ನೀನು ವಿಕ್ಕಿಯಾಗಿ ಹೋದ್ರೇ ಸಿನಿಮಾ ಓಡೋದು, ಜನ ನೀನು ನೋಡೋದು. ಸೊ ದಟ್ಸ್ ವೆರಿ ಬ್ಯೂಟಿಫುಲ್ ಇನ್ಪುಟ್ ಅವ್ರು ಕೊಟ್ಟಿದ್ದು. ಅದಾದಮೇಲೆ ಇವ್ರ ಜೊತೆ ಸುಧಾರಾಣಿ ಮೇಡಮ್ ಆಗಲಿ, ಅಚ್ಯುತ್ ಸರ್ ಆಗಿರಲಿ, ರಚನಾ ಇಂದರ್ ಆಗಿರಲಿ, ಚಿತ್ಕಳ ಬಿರೋದವರು, ಮೂಗು ಸುರೇಶ್ ಅವರು, ಶೀತಲ್ ಶೆಟ್ಟಿ ಅವರು, ಆನಂದ್ ನೀನಾಸಂ ಅವರು, ಈ ಥರ ತುಂಬ ಜನ ಗುಡ್ ವೆರಿ ಸ್ಟ್ರಾಂಗ್ ಕ್ಯಾಸ್ಟಿಂಗ್ ಇದೆ. ಇವ್ರು ನೋಡಿದಾಗೆಲ್ಲ ನಂಗೆ ಅದೇ ಅನಿಸಿದ್ದು, ಕರೆಕ್ಟ್, ಇವರೆಲ್ಲ ಎಷ್ಟು ಹಿಂದೆ ಏನೇ ಇದ್ರೂ ಕ್ಯಾಮ್ರಾ ಮುಂದೆ ಅವ್ರೊಂದು ಪಾತ್ರ ಮಾಡ್ತಿದ್ದಾರೆ. ಅದಕ್ಕೆ ಅವ್ರನ್ನ ಅಷ್ಟು ಬೇಗ ಕನೆಕ್ಟ್ ಆಗೋದು. ನಾವು ಆಸ್ ಅ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಸುಧಾರಾಣಿ ಅಂತ ನೋಡಿರಲ್ಲ, ಇವಾಗ ವಿವೇಕಾನಂದನ ಅಮ್ಮ ಅಂತಾನೆ ನೋಡಿರ್ತೀವಿ. ಸೊ ಆಗ ಕನೆಕ್ಟ್ ಆಗೋದು. ಕರೆಕ್ಟ್. ಎಸ್, ಅಂಡ್ ಸೋ ಬ್ಯೂಟಿಫುಲ್. ಅಂಡ್ ನನಗೆ ಆ ಮೂಮೆಂಟ್ ಅಲ್ಲಿ ಅನಿಸ್ತು, ಗುರು ನೀನು ಅದೃಷ್ಟ ಮಾಡಿದ್ದೆ, ಇಂಥವ್ರ ಪರ್ಫಾರ್ಮೆನ್ಸ್ ಎಲ್ಲ ಎಷ್ಟು ಹತ್ತಿರದಿಂದ ನೋಡ್ತಿದ್ಯಾ ನೀನು ಅಂತ. ಅಂಡ್ ಎಂಥ ಲರ್ನಿಂಗ್ ಪ್ರೋಸೆಸ್ ಮೇಡಮ್. ಅವ್ರ ಎವ್ರಿ ಮಿನಿಟ್, ಈವನ್ ಅವ್ರು ಕೂತ್ಕೊಳೋದು, ನಡೆಯೋದು, ಮಾತಾಡೋದು ಕೂಡ ನಾವು ಅಬ್ಸರ್ವ್ ಮಾಡ್ತಿದ್ರೇ ಎಷ್ಟೋ ಕಲ್ತ್ಕೊಂಡ್ಬಿಡ್ಬೋದು. ನಾವು ಆ ಸ್ಟೇಜ್ಗೆ ಹೋಗಿ ಕಲಿಯೋಷ್ಟಿಗೆ ಒಂದು 10-15 ವರ್ಷ ಆಗ್ಬಿಡುತ್ತೆ. ಬಟ್ ಅವ್ರ ಜೊತೆ ಒಂದು ಸ್ಪೆಂಡ್ ಮಾಡಿದ್ದೊಂದು ಫ್ಯೂ ಡೇಸ್ ನಂಗೆ ಏನಿಲ್ಲ ಅಂದ್ರೂ ಒಂದು 10 ಫಿಲಿಮ್ ಎಕ್ಸ್ಪೀರಿಯನ್ಸ್ ಸಿಗ್ದಂಗೆ ಆಗ್ಬಿಡ್ತು. ಸೊ ಈ ಚಿತ್ಕಲಾ ಮೇಡಮ್ ಅಷ್ಟೇ, ಅಯ್ಯೋ ಅದು ಅವ್ರು ನೋಡಿದ್ರೇನೆ ಒಂದ್ ಖುಷಿ ಆಗುತ್ತೆ. ಮತ್ತೆ ಅವ್ರನ್ನ ಯಾವ ಪಾತ್ರದಲ್ಲಿ ನೋಡ್ತೀವೋ ಅದೇ ಅವ್ರು ಆಗ್ಬಿಟ್ಟಿರ್ತಾರೆ. ಹೌದು, ನಮಗ್ ಬೇರೆ ಚಿತ್ಕಲಾ ನೆನಪೇ ಆಗಲ್ಲ. ಹೌದು, ಅವ್ರ ಆಚೆ ಕಡೆ ಫುಲ್ ಮಾಡರ್ನ್ ಆಗಿರ್ತಾರೆ. ನಿಮ್ದಲ್ಲಿ ಒಂದು ಸೀನ್ ಬರುತ್ತಲ್ಲ, 8 ದಿವಸಕ್ಕೆ ಅಂತ ಬಂದ ಮಗ, ನನ್ಗೆ ಅದನ್ನ ನೋಡ್ತಿದ್ರೆ ಯಾರೋ ಅವ್ರು ಅಂತಾನೆ ಗೊತ್ತಾಗಲ್ಲ. ಹೌದು, ಅದು ನಮ್ಮ ಮನೆಯಲ್ಲೇ ಯಾರೋ ನಮ್ ರಿಲೇಟಿವ್ ನೋಡ್ದಂಗ ಅನ್ಸುತ್ತೆ. ಹೌದು, ಆ ತರದ್ದೆಲ್ಲ ಸೀನ್ಗಳನ್ನ ಕ್ರಿಯೇಟ್ ಬರಿಬೇಕಾದ್ರೆ ನಿಮ್ಗೆ ನೀವ್ ನೋಡಿದ್ದ ಸಿಚುವೇಶನ್ಸ್ ಗಳ ಅದು ಅಥವಾ ಎಲ್ಲ ಆ ತರದ್ದನ್ನೇ. ಅದು ಅಂದ್ರೆ ನನಗೆ ತುಂಬಾ ಪರ್ಸನಲಿ ಕನೆಕ್ಟ್ ಆಗೋದು ಈ ಫ್ಯಾಮಿಲಿ ಡ್ರಾಮಾಸ್ ನಂಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಏನು ಬ್ಯಾಕ್ಗ್ರೌಂಡ್ ನಿಮ್ ಫ್ಯಾಮಿಲಿದು? ಅಮ್ಮ ಹೋಮ್ ಮೇಕರ್, ಅಪ್ಪ ಬಂದು ಅಡ್ವೊಕೇಟ್. ನಾನು ಒಂದು ರೈಟರ್ ಆಗಿ ಬರ್ಬೇಕಾಗಿದ್ದ ಕಾರಣನೇ ನಾವು ಅಪ್ಪ. ಬಿಕಾಸ್ ನಾನು ಹೊರಗಡೆಯಿಂದ ಒಂದು ಅರ್ಧ ಗಂಟೆ ಲೇಟ್ ಬಂದ್ರೆ ನಾವು ಅಪ್ಪ 100 ಕ್ವಶನ್ಸ್ ಕೇಳ್ತಿದ್ರು. ಎಲ್ಲಿಂದ ಬಂದೆ, ಆ ರೋಡ್ ಫುಲ್ಲು ಕೋರ್ಟ್ ಕ್ವಶನ್ಸ್ ಕೇಳ್ತಿದ್ರು ನನಗೆ. ನಾನು ಅದಕ್ಕೆ ಫುಲ್ಲು ಆನ್ ದ ವೇನೆ, ಓಕೆ ಈ ಕ್ವಶನ್ ಕೇಳಿದ್ರೆ ಈ ತರ ಸುಳ್ಳು ಹೇಳ್ಬೇಕು, ಈ ತರ ಕ್ವಶನ್ ಕೇಳಿದ್ರೆ. ಆಮೇಲೆ ಒಂದು ಪಾಯಿಂಟ್ ಅಲ್ಲಿ ಇಷ್ಟು ಸುಳ್ಳು ಹೇಳ್ತಿದ್ದೀನಲ್ಲ, ಇದನ್ನೇ ಕಥೆಯಾಗಿ ಯಾಕೆ ಬರೀಬಾರ್ದು ನಾನು ಅಂತ. ದಟ್ಸ್ ದ ಸ್ಪಾರ್ಕ್ ಆಗಿದೆ ಆಕ್ಚುಲಿ ಟು ಬಿಕಮ್ ರೈಟರ್. ಅಂದ್ರೆ ಡೈರೆಕ್ಟರ್ಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಅಂದ್ರೇನೆ ಪೆನ್ನು. ಹೌದು, ಅದಿಲ್ಲ ಅಂದ್ರೆ ನೀವು ಏನೂ ವಿಷನ್ ಇರಲ್ಲ. ಸೊ ಸುಮ್ನೆ ಕಲ್ಪನೆ ಬೇರೆ, ಬರವಣಿಗೆನೆ ಬೇರೆ. ಬಟ್ ಎರಡೂ ಒಟ್ಟಿಗೆ ಸೇರಿದಾಗ ಸಿಗೋ ರಿಸಲ್ಟ್ ತುಂಬಾನೇ ದೊಡ್ಡದು. ಅಂಡ್ ನಮ್ ಫ್ಯಾಮಿಲಿಯಲ್ಲಿ ನೋಡ್ತಿರ್ತೀವಲ್ಲ ಮೇಡಮ್, ಇವಾಗ ಯಾರೋ ರಿಲೇಟಿವ್ ಸಡನ್ ಆಗಿ ಫೋನ್ ಮಾಡ್ದಿರ ಬಂದ್ಬಿಟ್ಟಿದ ತಕ್ಷಣ ನಮ್ಮ ಇವ್ರು ಫೋನ್ ಮಾಡಿ ಬರಕ್ಕಾಗೋದಿಲ್ವಾ, ಮನೆಯೆಲ್ಲ ಎಷ್ಟು ಗಲೀಜಾಗಿದೆ. ಸೊ ಇದೆಲ್ಲ ವೆರಿ ಕಾಮನ್ ಥಿಂಗ್. ನಂಗೆ ಈ ತರದ್ದೆಲ್ಲ ಅಂದ್ರೆ ಯಾರು ಬರ್ತಾರೆ ಅಂದ್ರೇನೆ ಸ್ಪೆಷಲ್ ಆಗಿ ಅರೇಂಜ್ ಮಾಡ್ಬಿಡ್ತಾರೆ, ಎಷ್ಟೇ ಕ್ಲೀನ್ ಇರ್ಲಿ ಇಲ್ದೇ ಇರ್ಲಿ, ಅದೊಂದು ಸ್ಪೆಷಲ್. ದಿನ ಹಿಂಗೇ ಇರ್ತಾರೆ ಅನ್ಬೇಕು. ಆಮೇಲೆ ಮನೆಗೆ ಬಂದಿದ ತಕ್ಷಣ ಫಸ್ಟ್ ಸಡನ್ ಆಗಿ ಬಂದ್ಬಿಟ್ರೆ ಇದು ಹೇಳುದು, ಆಕ್ಚುಲಿ ಮನೆ ಯಾವಾಗೂ ಕ್ಲೀನ್ ಆಗಿರುತ್ತೆ, ಇವತ್ತೇನೋ ಕ್ಲೀನ್ ಮಾಡ್ತಿದೀವಿ ನಾವು. ಇದೆಲ್ಲ ನಮ್ಗೆ ಈ ತರದ್ದೆಲ್ಲ ತುಂಬಾ ಇನ್ಸಿಡೆಂಟ್ಸ್ ನಾವು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆ ತರದ ಎಕ್ಸ್ಪೀರಿಯನ್ಸಸ್ನೆಲ್ಲ ಒಂದು ಫ್ಯಾಮಿಲಿ ಆಗಿ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿ, ಆ ಪರಿಸ್ಥಿತಿಯಲ್ಲಿ ಫ್ಯಾಮಿಲಿ ಎಲ್ಲ ಹೆಂಗ್ ರಿಯೇಟ್ ಆಗುತ್ತೆ ಅಂದ್ರೆ ವೆರಿ ನಮ್ಮ ಫ್ಯಾಮಿಲಿ ಆಡಿಯನ್ಸ್ಗೆ ಏನ್ ಬೇಕು ಅದನ್ನ ನಾವು ಸಿನಿಮಾಲ್ ಕೊಟ್ಟಿದ್ದೀವಿ. ಈ ಸಿನಿಮಾ ಈಗ ನೋಡ್ಬೇಕು ಅಂತ ಅಷ್ಟು ಕಾಮಿಡಿ ಅಂತ ಅನ್ನಿಸ್ತಿದೆ. ಇದು ಫನ್ ಇದೆ, ಫನ್ ಜೊತೆ ವಿಕ್ಕಿ ಹುಡುಗಂದು ಒಂದು ಪೇನ್ ಇದೆ.
ಒಂದು ಸ್ಟ್ರಾಂಗ್ ಎಮೋಷನ್ ಇದೆ ಅದೇ ಫಿಲ್ಮ್ ಅದು ಅಲ್ಲಿ. ಆ ಸೀನಲ್ಲಿ ತೋರಿಸ್ತಿರೋ ನೀವು ಒಂದ್ರಲ್ಲಿ ಎಲ್ಲಾ ಇರ್ತಾರೆ ಸುತ್ತ, ನೀವು ಮಾತ್ರ ಸೈಲೆಂಟ್ ಆಗಿ ಸುಮ್ಮನೆ ಹ್ಯಾಪ್ ಮೋರ್ ಹಾಕೊಂಡ್ ಕೂತಿರ್ತೀರ ಅದು ಏನಂದ್ರೆ ಮತ್ತೆ ಹೇಳ್ತೀರಾ ನೀವು ಅದು. ನಮ್ ಪ್ರತಿಯೊಬ್ಬರಲ್ಲೂ ಒಂದು ಪೇನ್ ಇರುತ್ತೆ ಮೇಡಮ್. ಹೌದು. ಏನೋ ಒಂದು ನೋವು ಕಾಡ್ತಾನೆ ಇರುತ್ತೆ, ಅದನ್ನ ಹ್ಮ್. ಮರೆಯಕ್ಕೆ ಆಗೋದಿಲ್ಲ ನಾವು. ಅದು ಮರೆಯೋದಕ್ಕೆ ನಮ್ಗೆ ಒಂದು ಬಹಳಷ್ಟು ವರ್ಷಗಳೇ ಕಳೆದೋಗುತ್ತೆ. ಹೌದು. ತಿರುಗಿ ನೋಡಿದ್ರೆ ಅಷ್ಟು ವರ್ಷ ಅಷ್ಟು ವರ್ಷ ಹೋಗ್ಬಿಟ್ಟಿರುತ್ತೆ. ಕಳೆದೋಗಿರುತ್ತೆ. ಅದನ್ನ ಮರೆಯೋದಕ್ಕೆ ನಾವು ಏನೇನೋ ಟ್ರೈ ಮಾಡ್ತೀವಿ ಲೈಫಲ್ಲಿ. ಹ್ಮ್. ಅದು ಬೆಸ್ಟ್ ವೇನಂದ್ರೆ ಒಂದು ಪೇನ್ನ ಮರಿಬೇಕಂದ್ರೆ ಅದನ್ನ ಸಫರ್ ಆಗಲೇಬೇಕು. ಸಫರ್ ಆಗಿ ಹೊರಗೆ ಬಂದ್ರೇನೆ ಆ ಹ್ಯಾಪಿನೆಸ್ ಅನ್ನೋದಕ್ಕೆ ಒಂದು ಅರ್ಥ. ಕರೆಕ್ಟ್. ಅದನ್ನ ನಾವು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಹ್ಮ್. ಸೊ ಆ ಸಫರಿಂಗ್ನ ಎಷ್ಟು ಎಂಟರ್ಟೈನಿಂಗ್ ವೇ ಆಗಿ ತೋರಿಸ್ಬೇಕು. ಜನರಲಿ ಸಫರಿಂಗ್ ಅಂದರೆ ಫುಲ್ ಸ್ಯಾಡ್ ಅಳೋದು ಇದೆ ತೋರಿಸ್ತಾರೆ. ಅದನ್ನು ನಾವು ಎಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸ್ಬೋದು ಅಂತ ಕತೆ ಆಯ್ಕೆ ಮಾಡಿಕೊಂಡು ಫೈರ್ ಫ್ಲೈ ಮಾಡಿದ್ದೀವಿ. ವಿಕ್ಕಿ 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 ಅಂತ ಕೂಗ್ತಾನೆ ಇರ್ತಾರಪ್ಪ ಎಲ್ಲರೂ. ಅದು ಏನಕ್ಕೆ ಅಷ್ಟು ಕೂಗ್ತಾರೆ ಅಂತ ನಾವು ಥಿಯೇಟ್ರಿಗೆ ಬಂದೇ ನೋಡ್ತೀವಿ ಬಿಡಿ, ಪರವಾಗಿಲ್ಲ. ಅಂಡ್ ಸಿನಿಮಾ ಬಂದು ಕ್ಯಾರೆಕ್ಟರ್ ಡ್ರಿವನ್ ಫಿಲಿಮ್. ಸೊ ಮೇಜರ್ಲಿ ವಿಕ್ಕಿನೇ ಇರ್ತಾನೆ. ವಿಕ್ಕಿ ಅದು ಸಿನಿಮಾ ನೋಡೋಣ, ಅದು ಹೇಳ್ಬಿಟ್ರೆ ಹೆಂಗೆ ಮೇಡಮ್ ನೀವು? ಅದು ಸಿನಿಮಾಗ್ ನೋಡಿ ಪ್ಲೀಸ್. ಅಲ್ಲ ಪಾಪ ಅಲ್ಲ, ಒಂಚೂರು ಸಮಾಧಾನ ಮಾಡೋಣ ಅಂತ. ಬೇಡ ಬೇಡ ಮೇಡಮ್, 24th ಆಫ್ಟರ್ ಶೋ ನೋಡಿದ್ಮೇಲೆ ಸಮಾಧಾನ ಮಾಡಿ. ಅಲ್ಲ ಪಾಪ ಹುಡುಗಿ ಏನಾರ ಆಗ್ಬಿಟ್ಲಾ ಅಥವಾ ಹುಡುಗಿ ಇದ್ದಾಳ, ಏನಾರ ಕೈ ಕೊಟ್ಲಾ, ಫುಲ್ ಕೈ ಕೊಟ್ಟು ಹೋಗ್ಬಿಟ್ಲಾ ಏನಂತ ಸಿನಿಮಾ ನೋಡಿ ಮೇಡಮ್. ಅದು ಪಾಪ ಚಂದ ಇದೆ ಹುಡುಗಿ, ಆಮೇಲೆ ನೋಡಿದ್ರೆ ಎಲ್ಲೋ ನಾಪತ್ತೆ ಆದಂಗೆ ಕಾಣಿಸುತ್ತೆ, ಏನೋ ಆದಂಗೆ ಕಾಣಿಸುತ್ತೆ, ಏನೋ ಆಗಿದೆ ಸಿನಿಮಾನಲ್ಲಿ. ಒಟ್ಟು ನನ್ಗೆ ಆಮೇಲೆ ಪಾಪ ಸೇವಂತಿಗೆ ಇದ್ರಲ್ಲಿ ಕುತ್ಕೊಂಡು ಒಬ್ಬರೇ ಯೋಚನೆ ಮಾಡ್ತಾರೆ. ಅದು ನೋಡಿದ್ರೆ ಒಂದು ಅರ್ಧ ಕೈ ಕೊಟ್ಟಿರ್ಬೇಕು, ಇಲ್ಲ ಫುಲ್ ಕೈ ಕೊಟ್ಟಿರ್ಬೇಕು, ಎರಡರಲ್ಲಿ ಒಂದು ಆಗಿರುತ್ತೆ ಏನೋ. ಬೇಡ ಗುರು, 24ರವರೆಗೂ ವೇಟ್ ಮಾಡಿ ಸುಮ್ಮನೆ ಪಾಪ. 24th ವೇಟ್ ಮಾಡಿ ಅಷ್ಟೇ, ವೇಟ್ ಮಾಡ್ಸೋಣ. ಅಂಡ್ ನನಗೆ ತುಂಬಾ ಮಾತಾಡಕ್ಕಿದೆ, ಆದ್ರೂ ಬಿಟ್ಕೊಡ್ತೀನಿ. ಯಾಕೆ ಹೇಳಿ, ನನ್ಗೆ ಇಲ್ಲೇ ಕುತ್ಕೊಂಡ್ರೆ ಎಲ್ಲಾ ಡೌಟ್ಸು ಬರ್ತಾನೆ ಇರುತ್ತೆ. ಆಮೇಲೆ ನೀವೆಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ತೀರಾ, 24 ಅಷ್ಟು ನನ್ಗೆ ಟ್ರೇಲರ್ ಅಷ್ಟು ಇಷ್ಟ ಆಗಿದೆ. ಸೊ ಅಷ್ಟು ಕೆಲಸ ಮಾಡಿದ್ದೀರಾ, ತಲೆಗೆ ಅಷ್ಟು, ಬೇರೆಯವ್ರಿಗೂ ತಲೆಯಲ್ಲಿ ಅಷ್ಟು ಕೆಲಸ ಕೊಡ್ತೀರಾ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿರೋದು ಆರಾಮ್ಸೆ ಗೊತ್ತಾಗುತ್ತೆ. ಅಂಡ್ ಫಿಲಿಮಿಗೆ ಬಂದ್ರೆ ಆಕ್ಚುಲಿ ನಿಮ್ಗೆ ತಲೆಗೆ ಜಾಸ್ತಿ ಕೆಲಸ ಕೊಡಲ್ಲ, ಟ್ರೈಲರಲ್ಲೇ ಸ್ವಲ್ಪ ತಲೆ ಕೆಲಸ ಕೊಟ್ಟಿರೋದು. ಸಿನಿಮಾ ವೆರಿ ಕ್ಲೀನ್ ಸಿನಿಮಾ. ನೀವು ಬಂದು ಕೂತ್ಕೊಂಡು ವಿಕ್ಕಿ ಜೊತೆ ಎಂಜಾಯ್ ಮಾಡಿ. ವಿಕ್ಕಿ ನಿಮ್ನ ನಗಿಸ್ತಾನೆ, ಅಳಿಸ್ತಾನೆ, ಖುಷಿ ಪಡಿಸ್ತಾನೆ, ಬೇಜಾರು ಮಾಡಿಸ್ತಾನೆ. ವಿಕ್ಕಿ ಡ್ಯಾನ್ಸ್ ಮಾಡ್ತಾನೆ, ವಿಕ್ಕಿ ಫೈಟ್ ಮಾಡ್ತಾನೆ. ಒಟ್ನಲ್ಲಿ ವಿಕ್ಕಿ ನಿಮ್ಗೆ ನಿಮ್ಮ ಮನೆ ಮಗ, ಪಕ್ಕದಲ್ಲಿರೋರು ಮಗ ತರ ನಿಮ್ಗೆ ಅನ್ಸ್ತಾನೆ. ನಿಮ್ ದೊಡ್ಡಪ್ಪನ ಮಗನೋ, ಚಿಕ್ಕಪ್ಪನ ಮಗನೋ, ಅತ್ತೆ ಮಗನೋ, ಯಾರೋ ಒಬ್ಬ ಮಗ ಅಥವಾ ನಿಮ್ ಫ್ರೆಂಡೋ ಯಾರಾದ್ರೂ ಇರ್ತಾನೆ. ಇಲ್ಲ ಅಂದ್ರೇನು ವಿಕ್ಕಿ ಹೋಗ್ತಿರೋ ಅವನ ನೋವಲ್ಲಿ ನಿಮ್ ಲೈಫಲ್ಲಿ ಕೂಡ ಒಂದು ಫೇಸ್ ಅಲ್ಲಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಯಾವುದೋ ಒಂದು ಮೂಮೆಂಟ್ ಅಲ್ಲಿ. ಎಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ಪೇನ್ ಬಂದು ವೆರಿ ಸಬ್ಜೆಕ್ಟಿವ್. ನಿಮ್ಗಾದಂಗೆ ನನ್ಗಾಗೋದಿಲ್ಲ, ನನ್ಗಾದಂಗೆ ಅವ್ರಿಗಾಗೋದಿಲ್ಲ. ಸೊ ಆ ಒಂದು ಮೂಮೆಂಟ್ ಅಂತೂ ಡೆಫಿನೆಟ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ 1 hour ದಿ ಅದರ್ ಸ್ಟೇಜಲ್ಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಫೈರ್ ಫ್ಲೈ ಇದೇ ಏಪ್ರಿಲ್ 24ಕ್ಕೆ ಬರ್ತಿದೆ. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಬ್ಯೂಟಿಫುಲ್ ಸಮ್ಮರ್ ವೆಕೇಷನ್ಗೆ ಒಂದು ಒಳ್ಳೆ ಸಿನಿಮಾ ತೋರಿಸ್ಬೇಕಂದ್ರೆ ಫೈರ್ ಫ್ಲೈಗೆ ಕರ್ಕೊಂಡ್ಬನ್ನಿ. ಒಂದು ತಂದೆ ತಾಯಿಯ ಸಂಬಂಧ, ಒಂದು ರಿಲೇಟಿವ್ಸ್ ಅವ್ರ ಸಂಬಂಧ, ಒಂದು ಮಕ್ಕಳಿಗೆ ರೈಟ್ ಟೈಮಲ್ಲಿ ನೀವು ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೋದು ಈ ಸಿನಿಮಾ ಮುಖಾಂತರ. ಅದೇ ರೀತಿ ಈಗಿನ ಕಾಲದ ಹುಡುಗರಿಗೆ ಅವ್ರು ಏನು ಫೀಲ್ ಆಗ್ತಿದ್ದಾರೆ, ಅದಕ್ಕೆ ಹೆಂಗೆ ನೀವು ಆ್ಯಸ್ ಎ ಪೇರೆಂಟ್ಸ್ ನೋಡ್ಕೊಬೋದು, ಏನೆಲ್ಲ ಅವ್ರ ತಲೆಯಲ್ಲಿ ಹೋಗ್ತಿದೆ ಅನ್ನೋದಕ್ಕೆ ಕೂಡ ಒಂದು ಈ ಸಿನಿಮಾ ಒಂದು ಚಿಕ್ಕ ಎಕ್ಸಾಂಪಲ್ ಆಗ್ತಾರನೂ ಇರುತ್ತೆ. ಆ್ಯಂಡ್ ಇದು ಮೋರ್ ದೆನ್ ಎ ಸಿನಿಮಾ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಸಣ್ಣ ಘಟನೆ ಏನೋ ಒಂದು ಆಗಿರ್ತದೆ, ಡೆಫಿನೆಟ್ಲಿ ನಿಮ್ಗೆ ಕನೆಕ್ಟ್ ಆಗೇ ಆಗುತ್ತೆ. ಇದು ಸಿನಿಮಾ ಥರಕ್ಕಿಂತ ಥಿಯೇಟ್ರಿಗೆ ಬಂದು ವಿಕ್ಕಿ ಜೊತೆ ಇದ್ದು ವಿಕ್ಕಿ ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡಿಕೊಂಡು ಅವನ ಜೊತೆ ನಕ್ಕಿ ಅವನ ಜೊತೆ ಅಳೋದು, ಅವನ ದುಃಖ ಎಲ್ಲ ನೀವು ಶೇರ್ ಮಾಡ್ಕೊಬೋದು. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಮುಗಿಸಿ ಹೊರಗೆ ಹೋಗ್ತಿದ್ದಂಗೆ ನಿಮ್ಮ ಮುಖದ ಮೇಲೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ. ಆ್ಯಂಡ್ ಒಂದು ರಿಫ್ರೆಶ್ಮೆಂಟ್, ಹೆಂಗೆ ಒಂದು ಒಳ್ಳೆ ಪುಸ್ತಕ ಓದ್ಮೇಲೆ, ಇಲ್ಲಾಂದರೆ ಒಂದು ಒಳ್ಳೆ ಊಟ ಮಾಡಿದ್ಮೇಲೆ ಹೆಂಗೆ ತೃಪ್ತಿ ಇರುತ್ತೆ, ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಆ ಥರ ಇರುತ್ತೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಏಪ್ರಿಲ್ 24th ಮಿಸ್ ಮಾಡಬೇಡಿ. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡೋಗಿ. ಥ್ಯಾಂಕ್ ಯು. ಸೋ ಸ್ವೀಟ್. ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಅಂತ ಕರೆಯೋ ಅಂಥ ಸಿನಿಮಾಗಳು ಈ ನಡುವೆ ಇಲ್ವೇ ಇಲ್ಲ. ಆದರೆ ಇಲ್ಲಿ ಕರೀತಾ ಇದ್ದಾರೆ ಅಂದರೆ ಏನೋ ಒಂದಿದೆ.
ಸೊ ಎಸ್ ಆ ಎಸ್ ಒಂದು ಎಂಟರ್ಟೈನ್ಮೆಂಟು ನಿಮ್ಗೆ ಆ ಟೈಮ್ಗೆ ಒಂದು ವರ್ತ್ ಅಂತ ಅನ್ಸುತ್ತಲ್ವಾ, ನೀವು ಕೊಟ್ಟಿದ್ದ ದುಡ್ಡಿಗೆ ನಿಮ್ಮ ಟೈಮ್ಗೆ ಯಾವತ್ತೂ ಮೋಸ ಆಗಲ್ಲ ಅನ್ನೋದು ಒಂದು ಆ ಟ್ರೇಲರಲ್ಲೇ ನಮಗೆ ಆ ಭರವಸೆ ಸಿಗ್ತಾ ಇದೆ. ಸೊ ಥಿಯೇಟ್ರಿಗೆ ಬಂದ್ರೆ ನಿಜವಾಗ್ಲೂ ಇನ್ನೂ ಡಬಲ್ ಆಗುತ್ತೆ ಆ ಎಸ್ ಭರವಸೆ. ಡೆಫಿನೆಟ್ಲಿ ಖಂಡಿತ ಜನ ಬರ್ಲಿ ಅಂತ ನಾನು ವಿಶ್ Yes, ಮಾಡ್ತಾ ಇದ್ದೀನಿ. ಈ ಫಿಲ್ಮ್ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Thank you. ನನಗೆ ಕೂಡ ಇಷ್ಟೊಂದು ಟೈಮ್ ಕೊಟ್ಟು ನೀವು ಇಷ್ಟೊಂದು ಓಪನ್ ಅಪ್ ಆಗಿ ನಮ್ಮ ಶೋನಲ್ಲಿ ಇಷ್ಟೆಲ್ಲ ಮಾತಾಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ಲ, ವಿಕ್ಕಿ ಅಲಿಯಾಸ್ ವಿವೇಕಾನಂದ ವಂಶಿ ಅವರ ಅದ್ಭುತವಾದ ಮಾತುಗಳು. ಈ ಒಂದು ಸ್ಪಾರ್ಕ್ ಹಿಂಗೆ ಇರಲಿ, ಈ ಡೌನ್ ಟು ಅರ್ತ್ ಕ್ವಾಲಿಟಿನೂ ಕೂಡ ತುಂಬ ಲಾಂಗ್ ಟೈಮ್ ಹಿಂಗೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ನೀವು ಥಿಯೇಟ್ರಿಗೆ ಬನ್ನಿ. ಏಪ್ರಿಲ್ 24ನೇ ತಾರೀಕು ಅಪ್ಪಾಜಿ ಅವರ ಹುಟ್ಟುಹಬ್ಬ. ಸೊ ಅವತ್ತು ಈ ಸಿನಿಮಾನ ನಾವು ಕಣ್ ತುಂಬ್ಕೊಳ್ಳೋಣ ಥಿಯೇಟ್ರ್ನಲ್ಲಿ. ನೀವು ಬನ್ನಿ, ನಾನು ಬಂದಿರ್ತೀನಿ. ಓಕೆನಾ? ಅಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್. ಬಾಯ್.